ಹೋಗ್ಬಿಟ್ಟು ಇವತ್ತೇನು ತಾವೆಲ್ಲ ಮಾಧ್ಯಮ ಮಿತ್ರರು ಬಂದಿದ್ದೀರಾ. ಈ ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಮಾಜಿ ಶಾಸಕರಾದಂಥ ಸಂಪಂಗಿ ಅಣ್ಣವರು ನಮ್ಮ ಶಾಸಕರ ಮೇಲೆ ಮೊನ್ನೆ ಒಂದು ಆರೋಪ ಮಾಡ್ತಾರೆ. ಏನಂತ 16,000 ಜನ ಪೆನ್ಷನ್ ತೆಗೆದಾಕಿದ್ದೀರಾ, 4,000 ರೇಷನ್ ಕಾರ್ಡ್ ತೆಗೆದಾಕಿದ್ದೀರಾ, ಮತ್ತು ಏನೇನೋ ಮಾಡಿದ್ದೀರಾ, ಅಧಿಕಾರ ನೀವು ಚಲಾಯಿಸ್ತಲ್ಲ, ಅದು ಇದು ಅಂತ. ಅದಕ್ಕೆ ನಾನು ಸ್ವಲ್ಪ ಒಂದೊಂದೇ ವಿವರಣೆ ಕೊಡ್ತೀನಿ. ದಯವಿಟ್ಟು ಸಂಪಂಗಿ ಅಣ್ಣವರೇ, ನಮಗಿಂತ ನಿಮಗೆ ಒಳ್ಳೆ ನಾಲೆಡ್ಜ್ ಇದೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ. ತಾವು 2 ಸಲ ಶಾಸಕರಾಗಿದ್ರಿ. ತಾವು ಒಂದು ಸಲ, ತಮ್ಮ ತಾಯಿಯವರು ಒಂದು ಸಲ ಈ ರೇಷನ್ ಕಾರ್ಡ್ ತೆಗಿಯೋದಾಗಲಿ ಸೇರಿಸೋದಾಗಲಿ MLA ಮಾಡುವಂಥದ್ದಲ್ಲ. ಮುಖ್ಯವಾಗಿ ಅದಕ್ಕೆ ಆದಂಥ ಮಾನದಂಡಗಳಿರುತ್ತೆ. ಯಾರನ್ನಾದರೂ ಒಬ್ಬನು ಸೇರಿಸ್ಬೇಕಾಗಂತ ಇರಲಿ, ತೆಗಿಬೇಕಂತ ಇರಲಿ. ಆ ಗ್ರೌಂಡ್ಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ದಾರೆ. ಏನೇನು ಬೋಗಸ್ ಕಾರ್ಡ್ ತಾವು ಹೆಂಗೆ ಈಗ SIRನ ಕರೆಕ್ಟು ಅಂತ ಇದ್ದಾರೆ, ಇದು ಕೂಡ ಹಂಗೆ ಆಗಿರೋದು. SIR ರೀತಿಯಲ್ಲೇ ಕೇಂದ್ರ ಸರ್ಕಾರ ಒಂದು ಆಜ್ಞೆ ಮಾಡಿದ್ದಾರೆ. ಏನೇನು ಬೋಗಸ್ ಕಾರ್ಡ್ಗಳಿದಾವೋ ಒಂದೊಂದು ಮನೆಗೆ 2-3 ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಏನೋ ಆಸೆಗೆ ಮಾಡಿಸ್ಕೊಂಡಿರ್ಬೋದು. ಅವೆಲ್ಲ ತೆಗಿಬೇಕು ಅಂತ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಇವಾಗ ನಡೀತಾ ಇರೋದು ಮೊದಲನೇದಾಗಿ. ಅದರಿಂದ ಅರ್ಹ ಫಲಾನುಭವಿಗಳಿಗೆ ನಾನು 100% ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಎಲ್ಲೋ ಅಫಿಷಿಯಲ್ಸಿಂದನೋ ಯಾರಿಂದನೋ ಮಾಹಿತಿ ಕೊರತೆಯಿಂದ ಒಂದು ಅಷ್ಟು ಎಡವಟ್ಟಾಗಿರ್ಬೋದು. ಮುಂದಿನ ದಿನಗಳಲ್ಲಿ ರಿಯಲ್ ಬೆನಿಫಿಷರ್ಸ್ ಯಾರಿದ್ದಾರೋ ಖಂಡಿತ ಅವ್ರಿಗೆಲ್ಲ ವಾಪಸ್ಸು ರೇಷನ್ ಕಾರ್ಡ್ ಬರುತ್ತೆ. ಎರಡನೇದಾಗಿ ಪೆನ್ಷನ್ ಬಗ್ಗೆ ಮಾತಾಡಿದ್ದೀರ. 16,000 ಜನರ ಹೊಟ್ಟೆ ಊಟನ ಕಸಿದ್ಕೊಂಡ್ಬಿಟ್ಟಿದ್ದೀರಾ ನೋಡಿ ಸರ್. ನಿಮ್ಗೆ ಈಗಾಗಲೇ ಗೊತ್ತಿದೆ, ಆ ಅಮ್ಮ ಕಳೆದ 8 ವರ್ಷಗಳಿಂದ MLA ಆಗಿದ್ದಾರೆ. ಯಾರು ಊಟ ಕಸಿಯೋದಾಗಲಿ, ಯಾರು ಜಮೀನು ಕಸಿದ್ಕೊಳ್ಳೋದಾಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ಆ ಅಮ್ಮ ಮಾಡಿಲ್ಲ. ಬೇಕಾದರೆ ನೀವು 1,000 ಹೇಳ್ಕೊಬೋದು. ಅದರಿಂದ ಆ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನನ್ನ ಪ್ರಕಾರ ಒಂದು ಸಣ್ಣದಾಗಿ ಹೇಳ್ತೀನಿ. ಇದು ಎಲಿಜಿಬಿಲಿಟಿ ಬಂದು 30,000 ಇರಬೇಕು ಪೆನ್ಷನ್ಗೆ. ಇನ್ಕಮ್ ಸರ್ಟಿಫಿಕೇಟಲ್ಲಿ 30,000 ಕ್ರಾಸ್ ಆದರೆ ಬರಲ್ಲ. ಇಲ್ಲೇನಾಗಿದೆ ಅಂದರೆ, ನಮ್ಮ NREGಯಲ್ಲಿ ಡೈಲಿ ಕೂಲಿನೇ 360 ರಿಂದ 370 ರೂಪಾಯಿ ಇದೆ. ಆ ಮ್ಯಾಂಡೇಸನ್ನು ಅಕೌಂಟಬಲ್, ಅದು ಬ್ಯಾಂಕ್ ಪಾಸ್ಬುಕ್ ಹೋಗುತ್ತೆ. ಕೆಲವ್ರು ತಿಳಿದೆ ಒಂದು ಮನೆಯಲ್ಲಿ ಒಬ್ಬರೇ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಒಂದು ಮನೆಯಲ್ಲಿ 4-5 ಜನ ಇದ್ದಾಗ 4-5 ಜನ ಹಾಕಿಸ್ಕೊಂಡ್ರೆ ಒಂದೊಂದು ಅಕೌಂಟ್ಗೆ 7,000, 8,000, 9,000 ಈ ಥರ ಹೋಗಿದ್ರೆ ಅವರು ಪೆನ್ಷನ್ ಕ್ಯಾನ್ಸಲ್ ಆಗಲ್ಲ. ಕೆಲವ್ರು ಗೊತ್ತಿಲ್ಲದೆ ಲೀಗಲ್ ಆಗಿ 36,000 ಅವ್ರ ಅಕೌಂಟ್ ಸೇರಿಬಿಟ್ಟಿದೆ. ಅರ್ಥ ಆಗ್ತಾಯಿದೆಯಾ? ಈ 36,000 ಯಾವಾಗ ಸೇರುತ್ತೋ ಅದು ಲೀಗಲ್ ಇನ್ಕಮ್. ಆ ಲೀಗಲ್ ಇನ್ಕಮ್ ಬಂದಾಗ ಅದು ಕ್ಯಾನ್ಸಲ್ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ನೀವು ನಮ್ಮ ಜೊತೆ ಬನ್ನಿ, ಕೈ ಜೋಡಿಸೋಣ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ಕೊಳ್ಳೋಣ. ಜನರಿಗೆ ಮಾಹಿತಿ ಕೊರತೆಯಿಂದ ಇದಾಗಿದೆ. ಮುಂದಿನ ದಿನಗಳಲ್ಲಿ NREG ಪ್ರಾಬ್ಲಮಿಂದಾನೇ 90% ಈ ಪೆನ್ಷನ್ದು, ಈ ವೋಟರ್ ID, ಇದು ರೇಷನ್ ಕಾರ್ಡುಗಳು ಕ್ಯಾನ್ಸಲ್ ಆಗಿರೋದು. ಅದರಿಂದ ಅದನ್ನು ಖಂಡಿತ ಸರಿಪಡಿಸೋಣ. ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಅದು ಬಿಟ್ಬಿಟ್ರೆ 16,000 ಜನನ ಗ್ಯಾರಂಟಿಗಳು ಕೊಟ್ಟಿದ್ದೀರಾ. ನಿಮ್ಮನ್ನು ಯಾರು ಗ್ಯಾರಂಟಿಗಳು ಕೇಳಿದ್ರು? ಸ್ವಾಮಿ ನಿಮಗೆ ಬೇಡ ಸ್ವಾಮಿ ಗ್ಯಾರಂಟಿ. ಒಬ್ಬ ಬಡ ಮಹಿಳೆಗೆ, ಬಡ ಕುಟುಂಬಕ್ಕೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲ ಬೇಕು. ಏನು ಸ್ವಾಮಿ ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ 2,000 ಸರ್ಕಾರ ಕೊಡ್ತಾಯಿದೆ, ಫ್ರೀ ಬಸ್ ಕೊಡ್ತಾಯಿದೆ, ಫ್ರೀ ಕರೆಂಟ್ ಕೊಡ್ತಾಯಿದೆ, ಇಷ್ಟೆಲ್ಲ ಕೊಡ್ತಾಯಿದ್ರೆ ನಿಮ್ಮನ್ನು ಕೇಳಿದ್ವಾ ಅಂತೀರ ನೀವು? ನಿಮಗೆ ಬೇಡ ಸ್ವಾಮಿ. ಅರ್ಹ ಫಲಾನುಭವಿಗಳಿಗೆ ಅದೆಲ್ಲ ಬೇಕು, ಖಂಡಿತ ಬೇಕು. ನೀವಿಲ್ಲಿ ಬೇಡ ಅಂತ ವಾದ್ಸಕ್ಕೆ ಬರ್ತೀರಾ. ನಮ್ಮನ್ನು ರೋಲ್ ಮಾಡಲ್ಲ ತಗೊಂಡು ನೀವು ಎಲ್ಲೆಲ್ಲಿ ಎಲೆಕ್ಷನ್ಗೆ ಹೋಗ್ತಾ ಇದ್ದೀರೋ BJPಯವರು, ಆ ಸ್ಟೇಟಲ್ಲೆಲ್ಲ ಏನಕ್ಕೆ ನೀವು ಕೊಡ್ತಾಯಿದ್ದೀರಾ? ನಮ್ಮದು ಫೇಲ್ಯೂರ್ ಸ್ಕೀಮ್ ಇದ್ದರೆ. ಅದರಿಂದ ದಯವಿಟ್ಟು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ನಾನು ನಿಮ್ಮ ಜೊತೆ ಇದ್ದಂಥವ್ರು. ನೀವು ಈ ಥರ ಎಲ್ಲ ಸಣ್ಣ ಪುಟ್ಟಕ್ಕೆ ಮಾತಾಡಲ್ಲ ಅಂತ ನನ್ನ ಮೇಲೆ ಇಷ್ಟು ದಿನ ನಾನು ಯಾರಾದರೂ ನನಗೆ ಕೇಳಿದ್ರೆ, ಅವ್ರ ಲೆವೆಲ್ಲೇ ಬೇರೆ, ಅವ್ರು ಈ ಥರ ಎಲ್ಲ ಮಾತಾಡಲ್ಲಪ್ಪ. ಆದಿ ಬೀದಿಯಲ್ಲಿರೋ 4 ಜನ ಮಾತಾಡ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅವರು ದೊಡ್ಡತನ, ಅವ್ರು ಹಿಂಗೆಲ್ಲ ಮಾತಾಡಲ್ಲ ಅಂತ ಬಂದಿದೆ. ಆದರೆ ತಾವು ಯಾಕೆ ತಮ್ಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ, ಯಾರೋ ಮಿಸ್ಗೈಡ್ ಮಾಡಿ ಕೂರಿಸಿ ತಮ್ಮ ಕೈಲಿ ಈ ಸುಳ್ಳುಗಳೆಲ್ಲ ಹೇಳಿಸ್ತಾ ಇದ್ದಾರೆ. ದಯವಿಟ್ಟು ತಾವು ಕೂಡ 10 ವರ್ಷ MLA ಆಗಿದ್ದಂಥವ್ರು, ತಾವು 5 ವರ್ಷ ಇದ್ದಾಗ ಒಳ್ಳೆ ಕೆಲಸಗಳು ಮಾಡಿದ್ದೀರಾ, ನಾವಿಲ್ಲ ಅಂತ ಇಲ್ಲ.
ಅವತ್ತಿನ ದಿನಕ್ಕೆ ನೀವು ಮಾಡಿರೋದು ಒಳ್ಳೆ ಕೆಲಸಗಳೇ. ನಮ್ಮ ಎಮ್ ಎಲ್ ಎ ಸುಮ್ಮನೆ ಕೂತಿದ್ರು, ನೀವು ಎಮ್ ಎಲ್ ಎ ಇದ್ದಾಗ ವನವಾಸದಲ್ಲಿ ಇದ್ವಿ. ನಿಮ್ಮ ಮಗಳ ಮೇಲೆ ಸೋತಾಗ ಕೂಡ ನಮ್ಮ ಎಮ್ ಎಲ್ ಎ ಅವ್ರು ಸುಮ್ಮನೆ ಕೂತಿದ್ರು, ZPL ಸೋತಾಗ ಕೂಡ ಯಾವತ್ತೂ ನಿಮ್ಮನ್ನು ಕಾಮೆಂಟ್ ಮಾಡಲಿಲ್ಲ. ನಮ್ಮ ಕೆಲಸ ಏನಿದ್ರು ನಾವು ಕಾಮೆಂಟ್ ಮಾಡಿದ್ರೆ ಕೆಲಸಗಳು ನಿಂತು ಹೋಗುತ್ತೆ, ಅಭಿವೃದ್ಧಿ ಕಡೆ ಹೋಗುತ್ತೆ. ದೀನ ದಲಿತರಿಗೆ ಬಡವರಿಗೆ ಯಾವುದು ಬೆನಿಫಿಟ್ಸ್ ಇರಲ್ಲ, ನಾವು ಕಿತ್ತಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ತಮ್ಗೆ ಹೇಳ್ತೀನಿ, ಏನಾದರೂ ಲೋಪದೋಷಗಳಾಗಿದ್ದರೆ ತಾವು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವ್ರನ್ನ ಕಂಡ್ರೆ ನನಗೆ ಅನುಕಂಪ, ಪಾಪ ಕಾಂಗ್ರೆಸ್ ಅವ್ರಿಗೆ ಏನೂ ಮಾಡ್ತಾ ಇಲ್ಲ, ಯಾರ್ಯಾರಿಗೋ ಓಟ್ ಹಾಕ್ತಾಯಿದೆ, ಯಾರ್ಯಾರಿಗೋ ಬಂದುಬಿಡ್ತಾ ಇದೆ. ದಯವಿಟ್ಟು ನಮಗೆ BJP ಅವ್ರನ್ನ ಕಂಡ್ರೆ ಅನುಕಂಪ. ಅವ್ರು ಆದಿ ಬೀದಿಯಲ್ಲೆಲ್ಲ ಹೇಳ್ಕೊತಾ ಇದ್ದಾರೆ ಸ್ವಾಮಿ, ಯಪ್ಪ ಚೆನ್ನಾಗಿದ್ರು, ಏನೋ ಎಡವಟ್ಟಾಗಿ ಇವ್ರ ಕೈಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಕಂಪ್ಲೀಟ್ ಅವ್ರು ನಿಲ್ಲಕ್ಕೆ ಆಗ್ತಿಲ್ಲ. ಆದರೂ ಮನುಷ್ಯ ಅರ್ಥ ಮಾಡ್ಕೋತಾ ಇಲ್ಲ. ಬೇರೆಯವ್ರಿಗೆ ಬಿಟ್ಕೊಟ್ರೆ ಅಟ್ಲೀಸ್ಟ್ ನಾವು ರೂಪಮ್ಮನ್ನು 50,000 ಲೀಡ್ನ ನಾವು 40,000ಕ್ಕಾದರೂ ತರ್ಬೋದು. ಈ ಮನುಷ್ಯ ಬಿಟ್ಕೊಡಲ್ಲ, ಬೇರೆಯವ್ರನ್ನ ಬರೋಕ್ಕಾಗಲ್ಲ ಅಂತ ತುಂಬ ನೋವು ಪಡ್ತಾ ಇದ್ದಾರೆ ಸರ್. ಅದರಿಂದ ತಾವು ದೊಡ್ಡ ಮನ್ಸು ಮಾಡಿ ನಿಮ್ಮ ಜೊತೆ ಇರೋರು ನೀವು ಕೇಳ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಾವು ಹೇಳ್ತಿಲ್ಲ. ನಮ್ಮ ಜೊತೆ ಯಾರು ಇದ್ದಾರೋ ಸರ್, ನೀವು ಒಂದು ಏಜೆನ್ಸಿ, ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟು ನಿಮ್ಮ ಹಿಂದೆ ಎನ್ಕ್ವೈರಿ ಮಾಡಿಸ್ಕೊಳ್ಳಿ ಸರ್. ನಿಮ್ಮ ಹಿಂದೆ ಇರೋರು ಹೇಳ್ತಾರೆ ಸರ್ ನೀವು ಬೇಡ ಅಂತ. ನಿಮ್ಮ ಅಧಿಕಾರ ಇದ್ದಾಗ ನೀವು ಮಾಡಿದ್ದೀರಾ. ದೇವರು ಯಾಕೋ ನಿಮ್ಮ ಮೇಲೆ ವಕ್ರ ದೃಷ್ಟಿ ಬೀರ್ದ, ನಿಮ್ಮ ಅಧ್ಯಾಯ ಮುಗಿಸ್ದಂಗೆ ಮಾಡಿಸ್ಬಿಟ್ಟ. ಅದರಿಂದ ದಯವಿಟ್ಟು ಆರೋಪಗಳು ಮಾಡೋವಾಗ ಏನಾದರೂ ಬೇಸಿರಲಿ. ಆಮೇಲೆ ಹೇಳ್ತೀರಾ ಮೇಡಮ್ ಅವರು ಸೈನು ಇಲ್ಲಿ ಮಾಡಿದ್ರೆ ಸೀಲು ಕೋಲಾರಕ್ಕೆ ಹೋಗ್ಬೇಕು ಅಂತೀರ. ನಿಮ್ಮ ಜೊತೆಯಲ್ಲಿ ಇರ್ತಾರೆ ಹೇಳ್ತಾಯಿದ್ರು, MLA ಇಡು ಸೈನ್ ಇಡ್ಸೇಸ್ಕೊಂಡೆ ಬೆಂಗಳೂರಿಗೆ ಹೋಗಲ್ಲ ಅಂತ ಇದ್ರು ಜನ ಹೇಳ್ತಾಯಿದ್ರು, ನಾವು ಹೇಳ್ತಾಯಿದ್ರು. ಆ ಬೆಂಗಳೂರಿಗೆ ಏನಕ್ಕೆ ಸೀಲಿಗೆ ಬಂದರು, ಸೈನಿಗೆ ಬಂದರು, ಅದೆಲ್ಲ ಊಹಾಪೋಹಗಳು ಸ್ವಾಮಿ. ನೀವೇನು ಹೇಳೋದು ಗೋವಿಂದಗೌಡ್ರ ಬಗ್ಗೆ ಹೇಳಕ್ಕೆ ಬರ್ತೀರ. ಅವರು ಈ ಭಾಗದ ಕೋಲಾರ ಜಿಲ್ಲೆ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. 100 ಕೋಟಿ ಲೋನ್ ಕೊಟ್ಟಿದ್ದಾರೆ. ನಮ್ಮ ಶಾಸಕರ ನೇತೃತ್ವದಲ್ಲಿ ಸೋತಾಗ, ZP ಮೆಂಬರಲ್ಲಿ ಸೋತಾಗ ನಮಗೆ ಆ DC ಬ್ಯಾಂಕ್ ನಮ್ಮ ಮೇಡಮ್ ಅವ್ರ ಕೈ ಹಿಡೀತು. ಆ DC ಬ್ಯಾಂಕ್ ಮುಖಾಂತರ ಅವ್ರ ತಾಯಿ ಥರ ಹಚ್ಕೊಂಡಿದ್ದಾರೆ. ಮೇಡಮ್ ಅವರು ತಾಯಿ ಥರ ಅವ್ರನ್ನ ಹಚ್ಕೊಂಡು ಆ ರೀತಿಯಲ್ಲಿ ಅವ್ರ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ಮಾಡ್ತಾಯಿದ್ದೀವಿ. ಅಲ್ಲ ಸ್ವಾಮಿ, ಯಾರು ಬೆಂಗಳೂರು ಮೈಸೂರಿಂದ ಬರೋರು ಬಂದು ಇಲ್ಲಿ ಎಲೆಕ್ಷನ್ ಮಾಡ್ಬೋದು. ಕೋಲಾರದಲ್ಲಿರೋ ನಮ್ಮ ಇಲ್ಲಿಗೆ 15-20 ಕಿಲೋಮೀಟರ್ ಇದೆ, ಗೋವಿಂದಗೌಡರು ಬಂದು ಇಲ್ಲಿ ಎಲೆಕ್ಷನ್ ಮಾಡಬಾರ್ದಾ, ಲೀಡರ್ಶಿಪ್ ಮಾಡಬಾರ್ದಾ? ಅವರು ಅವ್ರಿಗೆ ಅವ್ರ ಅಕ್ಕನ ಇಲ್ಲಿ ಕೌರ್ಗನಹಳ್ಳಿಗೆ ಇಲ್ಲಿಂದ 2 ಕಿಲೋಮೀಟ್ರು ಮಗನಿಗೆ ಇಲ್ಲಿ ಮಾಡ್ಕೊಂಡಿದ್ದಾರೆ. ನೀವು ರೀಸನ್, ಟೆಕ್ನಿಕಲ್ ರೀಸನ್ ಕೊಡಿ. ಗೋವಿಂದಗೌಡರು ಅಂತ ದಯವಿಟ್ಟು ಹೇಳಬೇಡಿ. ಗೋವಿಂದಗೌಡರ ಬಗ್ಗೆ ನೀವು ಹೇಳ್ತಾ ಇದ್ರೆ ನಾವು ಹೇಳೋದಕ್ಕೂ ಬೇಕಾದಷ್ಟು ರೀಸನ್ಸ್ ಇರುತ್ತೆ. ಅವ್ರು ನಮ್ಮ ನಾಯಕರು, ಅವ್ರು ಬರಬಾರ್ದು ಅನ್ನೋಕ್ಕೆ ನಿಮ್ಮ ಹತ್ರ ಏನಾದರೂ ಗ್ರೌಂಡ್ಸ್ ಇದ್ರೆ ಹೇಳಿ. ಬರಬೇಕು ಅನ್ನೋದಕ್ಕೆ ನನ್ನ ಹತ್ರ 1,000 ರೀಸನ್ಸ್ ಇದೆ, ನಾನು ಕೊಡ್ತೀನಿ. ಯಾಕೆ ಬರಬಾರ್ದು ಅವರು? ಯಾಕೆ ಬರಬಾರ್ದು? ಅವ್ರು ಬಂದರೆ ನೀವು ಸೋತಾಗ್ತೀರಿ ಅಂತ ಭಯನಾ? ಅವ್ರ ಮೇಲೆ ಭಯನಾ? ಅದಕ್ಕೆ ದಯವಿಟ್ಟು ನೋಡಿ, ನಮ್ಮ ಶಾಸಕರು ಎಜುಕೇಟೆಡ್ ಇದ್ದಾರೆ, PhD ಡಾಕ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಶಾಲು ಓದಿಸ್ಕೊಂಡು ಡಾಕ್ಟ್ರೇಟ್ ತಗೊಂಡಿಲ್ಲ. ಅವರು ಕ್ವಾಲಿಫೈಡ್ PhD ಇನ್ ಪೊಲಿಟಿಕಲ್ ಸೈನ್ಸ್. ಶಿ ಈಸ್ ವೆಲ್ ಎಜುಕೇಟೆಡ್. ನೋಡಿ, ತಾವೆಲ್ಲ ಏನೇನೋ ಮಾತಾಡ್ತಾ ಇದ್ದೀರಾ ಆದಿ ಬೀದಿಯಲ್ಲಿ, ಬೇರೆಯವರು ಇರ್ಬೋದು. ಅಮ್ಮ ಇವತ್ತವರೆಗೂ ತುಟಿ ಬಿಚ್ಚಿಲ್ಲ. ನೀವು ಶಾಸಕರಾಗಿದ್ದಾಗ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮನ್ನು ನಾವು ಕಾಮೆಂಟ್ ಮಾಡ್ತಾ ಇಲ್ಲ. ನಿಮ್ಮ 10ರಷ್ಟು ಕೆಲಸ ಇವಾಗ MLA ಮಾಡ್ತಿದ್ದಾರೆ. ಕೆಲಸ ಮಾಡೋಕ್ಕೆ ಬಿಡಿ. ಎಲೆಕ್ಷನ್ ಬಂದಾಗ ಆ ಕೆಲಸನೇ ತೋರಿಸುತ್ತೆ. ಅವ್ರಿಗೆ ಓಟ್ ಹಾಕ್ಬೇಡ, ಇವ್ರಿಗೆ ಹಾಕ್ಬೇಕಾ, ಅವ್ರಿಗೆ ಹಾಕ್ಬೇಕಾ, ಜನ ಡಿಸೈಡ್ ಮಾಡ್ತಾರೆ. ಅದರಿಂದ ದಯವಿಟ್ಟು ನೀವು ಏನೋ ಹೇಳಕ್ಕೆ ಹೋಗಿ 16,000 ಊಟ ಕಸಿದ್ಕೊಂಡ್ಬಿಟ್ಟಿದ್ದೀರ. ಅಂದರೆ ಯಾವ MLAನೂ ಕಸಿದ್ಕೊಳ್ಳಲ್ಲ, ಯಾವ ಮಿನಿಸ್ಟ್ರು ಕಸಿದ್ಕೊಳ್ಳಲ್ಲ. ಅಲ್ಲಿ ಏನೋ ಲೋಪದೋಷ ಆಗಿರುತ್ತೆ. ಒಂದು ಟೀಮ್ ಕಟ್ಟ್ರಿ ನೀವೇ, BJPಯಿಂದ ಟೀಮ್ ಕಟ್ಟಿ ಎಲ್ಲಿ ಲೋಪದೋಷ ಆಗಿದೆ, ಯಾವನಾದರೂ ಪರ್ಪಸಾಗಿ ಮಾಡಿದರೆ ಅವ್ರನ್ನ ಮನೆಗೆ ಕಳಿಸಿ, ಲೋಕಾಯುಕ್ತಕ್ಕೆ ದೂರು ಕೊಡಿ ಅವನ ಮೇಲೆ. ಅದು ಬಿಟ್ಬಿಟ್ಟು ಶಾಸಕರು ನೀವು ಊಟ ಗ್ಯಾರಂಟಿ ಯಾರು ಕೇಳಿದ್ವಿ ಅಂತಿರಲ್ಲ ಸ್ವಾಮಿ. ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕು, ನೀವು ಮನೆ ಹತ್ರ ಹೋಗಿ ನಿಮ್ಗೆ ನನಗೆ ಓಟ್ ಹಾಕಿ ಇನ್ಮೇಲೆ 2,000 ಬರಲ್ಲ, ಕರೆಂಟ್ ಬಿಲ್ ಕಟ್ಟಬೇಕು, ಬಸ್ ಚಾರ್ಜ್ ಕೊಡಬೇಕು ಅಂತ ನೀವು ಹೇಳ್ಬಿಟ್ಟು ನೀವು ಓಟ್ ಕೇಳಿ. ನಿಮ್ಗೆ ಯಾರಾದರೂ ಓಟ್ ಹಾಕ್ಬಿಟ್ರೆ ನಮ್ಮ ಶಾಸಕರನ್ನ ಕಂಟೆಸ್ಟ್ ಮಾಡೋದೇ ಬೇಡ. ಈಗಲೇ ನೀವು ಸರ್ವೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲೆಕ್ಷನ್ಗೆ 2,000 ಬರಲ್ಲ, ನಾನು ಗೆದ್ದರೆ ನನಗೆ ಓಟ್ ಹಾಕಿ, ಬಸ್ ಚಾರ್ಜ್ ಕೊಡಬೇಕು, ಕರೆಂಟ್ ಬಿಲ್ಲು, ಯುವಕರಿಗೆ ಇದು ಯುವನಿಧಿ, ಇವೆಲ್ಲ ಬರಲ್ಲ. ಇವೆಲ್ಲ ನಾನು ನಿಲ್ಲಿಸ್ಬಿಟ್ಟು
ಚಿನ್ನದ ರೋಡ್ ಹಾಕ್ತೀನಿ ಅಂತ ನೀವು ಎಲೆಕ್ಷನ್ಗೆ ಹೋಗಿ ನೀವು ಕೇಳಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಜನರೇನಾದರೂ ನಿಮ್ಮ ಪರವಾಗಿ ಎಲ್ಲಾದರೂ ಮ್ಯಾಂಡೇಟ್ರಿ ಕೊಟ್ಬಿಟ್ರೆ ನಮಗೆ ಬೇಡ ಇವು, ನಾವು ಬಿಡ್ತಾ ಇದ್ದೀವಿ ಅಂತ ನಮ್ಮ MLA ಕಂಟೆಸ್ಟೇ ಮಾಡಿಸೋದು ಬೇಡ, ಡೈರೆಕ್ಟ್ ನಿಮಗೆ ಬಿಟ್ಕೊಟ್ಟು ಬಿಡೋಣ. ಬೇಕು ಸ್ವಾಮಿ, ಬಡವರು ಇದ್ದಾರೆ, ಬೇಕಾದಷ್ಟು ಜನ ಬಡವರು ಇದ್ದಾರೆ, ಅವ್ರಿಗೆಲ್ಲ ಇವೆಲ್ಲ ಬೇಕು. ಒಂದು 5 ವರ್ಷ MLA ಆದಾಗ ಸ್ವಲ್ಪ 100% ಟಿಕ್ ಮಾಡೋಕ್ಕಾಗಲ್ಲ. ಈಗ ನೋಡಿ ತಮಿಳ್ನಾಡಲ್ಲಿ TVK ವಿಜಯ್ದು ಅವರು CM ಆದರೆ ಅಣ್ಣಾಮಲೈ ಹೊಸ ಪಕ್ಷ ಕಟ್ಟಿ ಅವ್ರ ಫಾಲೋವರ್ಸ್ಗೆಲ್ಲ ಏನು ಹೇಳ್ತಿದ್ದಾರೆ, அவங்க இப்போதான் புதுசாக வந்திருக்காங்க, 90% ஆஃப் MLAs வந்து புதுசு, அவங்க கீழே தவறி வந்தாலும் ಕೈ பிடிச்சி எடுக்கணும், ಕೈ ಹಿಡಿದು ನಾವು ಮೇಲೆ ಎತ್ತಬೇಕು, ಅವ್ರ ತಪ್ಪುಗಳನ್ನ ತೋರಿಸ್ಬಿಟ್ಟು ಸರ್ಕಾರ ಬೀಳ್ಸೋದಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಅಂದರೆ ಆ ರೀತಿ ಇರುತ್ತೆ. ಮ್ಯಾಂಡೇಟ್ರಿ ಬಂದಾಗ ತಾವೇ ಹೇಳಿದ್ದೀರಾ, ರಾಜಕೀಯ ಅಂದಮೇಲೆ ಸೋಲು ಗೆಲುವು ಸಹಿ. ನಾವು ನಿಮ್ಮ ಜೊತೆ ಇದ್ದಾಗ ನಾವು ಕನಸು ಕಾಣ್ತಿದ್ವಿ ಸ್ವಾಮಿ, ನಿನ್ನ ಜೀವನದಲ್ಲಿ ಯಾರು ಸೋಲ್ಸೋಕ್ಕಾಗಲ್ಲ ಅಂತ. ಈಗೇನೋ ನಿಮ್ಮ ದುರಾದೃಷ್ಟ ಎಡವಟ್ಟಾಗಿದೆ. ದಯವಿಟ್ಟು ನಿರಾಧಾರ ಆರೋಪಗಳನ್ನು ಮಾಡಬೇಡಿ. ಅದಾಯ್ತಾ? ನೆಕ್ಸ್ಟು ಬಗರ್ ಹುಕುಂ ಕಮಿಟಿ ಇದೆ ಅಂತ ಹೇಳ್ತೀರ, ಶಾಸಕರು ಅದಕ್ಕೆ ಅಧ್ಯಕ್ಷರು. ಇಲ್ಲಿ 500 ಎಕರೆಗಿಂತ ಮೊದಲು ಇದ್ಯಾವುದು 60 ಎಕರೆ ಕೋಲಾರದವ್ರಿಗೆ ಮಾಡಿಬಿಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ. ಸ್ವಾಮಿ, ಪೇಪರ್ ನಿಮ್ಮ ಹತ್ರ ಇದೆ, ನೀವು ಮಾಡಬೇಕು. ನೀವು ಸುಮ್ಮನೆ ಆರೋಪಗಳು ಮಾಡಿಬಿಟ್ಟು ಬೆನ್ನು ತೋರಿಸ್ಕೊಂಡು ಓಡೋದಲ್ಲ. ಪೇಪರ್ ನಿಮ್ಮ ಹತ್ರ ಇದೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಅದನ್ನು ಯಾರು ಕೊಟ್ಟಿದ್ದಾರೋ ಅವ್ರನ್ನೆಲ್ಲ ಜೈಲಿಗೆ ಕಳಿಸಿ ತನಿಖೆ ಮಾಡಿಸಿ. ಆರೋಪ ಮಾಡೋದು ಆಮೇಲೆ ಬೇರೆ ಥರ. ನನಗೆ ಅವ್ರ ಮೇಲೆ ಮಾತಾಡೋಕ್ಕೆ ಮುಜುಗರ, ನಾನು ಅವ್ರ ಜೊತೆ ಇದ್ದಂಥವನು. ಅರ್ಥ ಆಯ್ತಾ ಸರ್? ಸರಿ, ಯಾವಾಗ ನೋಡಿದ್ರು ವೆಂಕಸಂದ್ರದಲ್ಲಿ ಒತ್ತುವರಿ. ನಾವು ಯಾರು ಅದನ್ನು ಮಾಡೇ ಇಲ್ಲ ಸ್ವಾಮಿ, ಎಲ್ಲ ತಮ್ಮ ಕಾಲದಲ್ಲಿ ಆಗಿರೋದು. ತಮ್ಮ ಕಾಲದಲ್ಲಿ ಅದ್ರ ಬಗ್ಗೆನೂ ಕ್ಲಾರಿಫಿಕೇಶನ್ ಕೊಡ್ತೀವಿ. ಅದರಿಂದ ದಯವಿಟ್ಟು ನಮ್ಮ ಶಾಸಕರ ಬಗ್ಗೆ ಆಗಲಿ, ಗೋವಿಂದಗೌಡರ ಬಗ್ಗೆ ಆಗಲಿ, ನಿಮಗೇನು ಅವ್ರು ನಿಮಗಿಷ್ಟೇ ಭಯ, ಗೋವಿಂದಗೌಡ ಬಂದರೆ ನಾನು ಎಲೆಕ್ಷನ್ ಫೇಸ್ ಮಾಡೋಕ್ಕಾಗಲ್ಲ ಅಂತ ಭಯ. ಪ್ರತಿಯೊಬ್ಬರಿಗೂ ಗಾಡ್ ಫಾದರ್ ಅನ್ನೋರು ಇರ್ತಾರೆ. ಬೆಂಗಳೂರು ಮೈಸೂರಿಂದ ಏನು ಬಂದ್ಬಿಟ್ಟಿಲ್ಲ ಗೋವಿಂದೇಗೌಡರು, ಇಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು. ಸ್ವಲ್ಪ ಹೊರಟಿರ್ಬಾರ್ದು. ನೀವು ಭಲೆ ಸಿಂಪತಿ ತೋರಿಸ್ತೀರ ನಮ್ಮ ಕಾಂಗ್ರೆಸ್ ಅವ್ರನ್ನು. ಅಯ್ಯೋ ಪಾಪ ಕಾಂಗ್ರೆಸ್ ಅವ್ರಿಗೆ ಕೊಡಬಾರ್ದ? MLA ಅವರು ಯಾವುದು 60 ಎಕರೆ ಕೋಲಾರ ತಾಲೂಕು ಅವ್ರಿಗೆ ಕೊಟ್ಬಿಟ್ಟಿದ್ದೀರಾ? ಇಲ್ಲಾರು ನಿಮ್ಮ ಅಕ್ಕಪಕ್ಕ ನಿಮ್ಮ ಮನೆಯವ್ರಿಗೆ ಕೊಡಬಾರ್ದ ಅಂದ್ರೆ ನಮ್ಮ ಮನೆಯವ್ರಿಗೂ ಅವ್ರ ಮನೆಯವ್ರಿಗೆ ಯಾರಿಗೂ ಕೊಡಲ್ಲ ಸ್ವಾಮಿ. KDA ಚೇರ್ಮನ್ನು ಹೊರಗಿನವ್ರಿಗೆ ಕೊಡ್ತಾರೆ, ZP ಸೀಟು ಹೊರಗಿನವ್ರಿಗೆ ಕೊಡ್ತಾರೆ, TAPCMS ಇರ್ಬೋದು ಹೊರಗಿನವ್ರಿಗೆ ಕೊಡ್ತಾರೆ. ಅವ್ರ ಮಕ್ಕಳಿಗಾಗಲಿ, ಅವ್ರ ಅಣ್ಣನಿಗಾಗಲಿ, ಅವ್ರ ಅಮ್ಮನಿಗೆ MLA ಸೀಟು ಕೊಡಲ್ಲ, ಎಲ್ಲ ಹೊರಗಿನವ್ರಿಗೆ ಕೊಡ್ತಾರೆ. MLA ಪೋಸ್ಟ್ ಮಾತ್ರ ಅವ್ರು ಇಟ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಮಾತಾಡಿ ದಯವಿಟ್ಟು ಇನ್ನು ನಿರಾಧಾರ ಆರೋಪಗಳು ಮಾಡಬೇಡಿ. 16,000 ಕುಟುಂಬಗಳು. ನಿಮ್ಮನ್ನು ಚಾಲೆಂಜ್ ಮಾಡ್ತೀನಿ ರೀ, ನಮ್ಮ ಗ್ಯಾರಂಟಿಗಳು ಬೇಡ, ನಾನು MLA ಆದರೆ ಗ್ಯಾರಂಟಿಗಳು ನಿಲ್ಲಿಸ್ತೀನಿ ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನೀವು ಓಟ್ ಹೋಗಿ ಕೇಳಿ ಸ್ವಾಮಿ. ನೀವು ಎಲೆಕ್ಷನ್ ಬೇಡ, ಇವತ್ತಿಂದ ನೀವು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಗ್ಯಾರಂಟಿಗಳು ನಿಲ್ಲಿಸ್ತೀನಿ ಅಂತ. ನಿಮ್ಗೆ ಏನಾದರೂ ಮ್ಯಾಂಡೇಟ್ರಿ ಬಂದ್ಬಿಟ್ರೆ ನಮ್ಮ MLA ಅವ್ರು ನಾಮಿನೇಷನ್ ಹಾಕ್ಸಲ್ಲ ನಾವು. ಅದರಿಂದ ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಮಾಡಿಸಿದ್ದಾರೆ ಅವರು. ಆ ಜಮೀನು ಒತ್ತುವರಿ, ಈ ಜಮೀನು ಒತ್ತುವರಿ, ಹಂಗೆ ಒತ್ತುವರಿ ಮಾಡ್ಕೊಳ್ಳಂಗಿದ್ದೀರಿ. 25 ಎಕರೆ RMC ಯಾರ್ಡು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಾಗ. ಯಾರೋ ತನ್ನ ಫಾಲೋವರ್ಸ್ಗೆ 2 ಎಕರೆ ಮಾಡಿಕೊಡ್ಬೋದಾಗಿತ್ತು, ಮಾಡಲಿಲ್ಲ. ಅಲ್ಲಿ ಕಲ್ಲು ಗುಟ್ಟೆಗಳು ಎತ್ಬಿಟ್ಟು ಗ್ರಾನೈಟ್ ಮಾಫಿಯಾ ಅಂದ್ರಿ. ಅಲ್ಲಿ ಯಾರಾದರೂ 100 ರೂಪಾಯಿ ಏನಾದರೂ ಆ ಗ್ರಾನೈಟ್ ಮಾಫಿಯಾದಲ್ಲಿ ತಿಂದಿದ್ರೆ ನೀವು ಏನು ಹೇಳಿದ್ರೆ ಸರಿ. ಆರೋಪ ಮಾಡೋದು ಈಸಿ ಸರ್, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. 150-200 ಅಡಿ ಆಳುಗಳು ಮುಚ್ಚಿ ಅದು ಗ್ರಾನೈಟೇ ಬಂದಿಲ್ಲ ಸರ್ ಅಲ್ಲಿಗೆ. ಅದು ಯಾರು ಆರೋಪ? ಕೋಟ್ಯಾಂತರ ರೂಪಾಯಿ ಲೂಟಿ ಅಂತ. ಅಲ್ಲಿ ಹೋಗಿ ನೋಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ನೋಡಿ. ನಾವು ದೇವರೇ ಅಂತ ನಾವು ಕಲ್ಯಾಣೋತ್ಸವ ಮಾಡ್ತಿದ್ರೆ ನೀವು ಅವತ್ತೇ ಪ್ರೆಸ್ ಮೀಟ್ ಮಾಡ್ತೀರ, ಮಾಡಿ ಸಂತೋಷ, ಯಾರು ಬೇಡ ಅಂದರು. ನೀವು ಇದನ್ನ ಎಲ್ಲಿಗೆ ಬಿಡಬಾರ್ದು. 60 ಎಕರೆನ ನೀವು ಚಾಲೆಂಜ್ ಆಗಿ ತಗೋಬೇಕು. ಯಾರು ತಪ್ಪಿಸ್ತಿರೋ ಅವ್ರು ಜೈಲಿಗೆ ಹೋಗ್ಬೇಕು. ನೀವು ಮಾಡಿಬಿಟ್ಟೆಲ್ಲ ಬೇರೆ ಎಕ್ಸ್ಪೆಕ್ಟೇಷನ್ ಥರ ಮಾಡಬಾರ್ದು. ಆರೋಪ ಮಾಡೋದು ಆಮೇಲೆ ಏನೋ ಸರ್ ಮಾಡ್ಕೊಳ್ಳೋದು ಬೇಡ. ನೀವು ಚಾಲೆಂಜ್ ಆಗಿ ತಗೊಳ್ಳಿ. ಯಾರು ಅದನ್ನು ಮಾಡಿದಾರೋ ಅವ್ರು ಜೈಲಿಗೆ ಹೋಗಲಿ. ನಮ್ಮ MLA ಪೀರಿಯಡ್ ಏನೂ ಆಗಿಲ್ಲ. ಅದರಿಂದ ದಯವಿಟ್ಟು ನಿರಾಧಾರ ಆರೋಪಗಳನ್ನು ಮಾಡಬೇಡಿ.
ಏನಿದ್ರು ಆರೋಪಗಳು ಬೇಸ್ಲೆಸ್ ಆಗಿರಬಾರ್ದು, ಕರೆಕ್ಟಾಗಿ ಇಟ್ಕೊಂಡು ಮಾಡಿ. ನೀವು ದಯವಿಟ್ಟು ನಮ್ಮ ಶಾಸಕರನ್ನ ಕಾಮೆಂಟ್ ಮಾಡೋದು ಬಿಡಿ, ಹೆಲ್ತಿ ಕಾಮೆಂಟ್ಸ್ ಮಾಡಿ. ಗೋವಿಂದ ಗೌಡ್ರು ನೀವು ಎಷ್ಟೇ ಕಾಮೆಂಟ್ ಮಾಡಿದ್ರು ಅವ್ರು ಬರಲ್ಲ ಅಂದರು ಅವ್ರ ಮನೆಗೆ ಹೋಗಿ ಕರ್ಕೊಬರ್ತೀವಿ ನಾವು. ಅವ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬೇಕು. ಯಾರೋ ಒಬ್ರು ಗಾಡ್ ಫಾದರ್ ಬೇಕು ಸರ್, ನಮಗೆ ಇರಬಾರ್ದಾ ಸರ್? ನೀವು ಹಂಗೆ ಗಾಳಿಯಲ್ಲಿ ಬಂದ್ರ? ನಮ್ಮ ಗುರುಗಳಾದಂಥ ಮುನರತ್ನ ನಾಯ್ಡು ಅವ್ರ ಲೀಡರ್ಶಿಪ್ಪಲ್ಲಿ ಬಂದ್ರಿ ನೀವು. ನಿಮಗೂ ಗಾಡ್ ಫಾದರ್ ಇದ್ರಲ್ಲ, ಹಂಗೆ ನಮ್ಮ ಮೇಡಮ್ ಅವ್ರು ಗಾಡ್ ಫಾದರ್ ಇದ್ದಾರೆ, ಯಾಕೆ ಬರಬಾರ್ದು? ಅಂದರೆ ನೀವು ತಳ್ದಂಗೆ ಮುನರತ್ನ ನಾಯ್ಡುನ ನಾವು ಗೋವಿಂದಗೌಡ ತಳ್ಳಬೇಕು ಅಂತ ಹೇಳ್ತೀರಾ? ಇಲ್ಲ, ನಾವು ಏಣಿ ಒದಿಯಲ್ಲ. ತಿರ್ಗಾ ಇಳಿಯೋಕೆ ನಮ್ಗೆ ಏಣಿ ಬೇಕು ಸ್ವಾಮಿ, ಹತ್ತಕ್ಕೂ ಬೇಕು ಇಳಿಯೋಕ್ಕೂ ಬೇಕು. ಏಣಿ ಒದಿಯೋಂಥ ಕೆಲಸ ಮಾಡಲ್ಲ ಅಂತ ಹೇಳ್ತಾ, ಮಾನ್ಯ ಶಾಸಕರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಲಹೆ ಸೂಚನೆಗಳು ತಾವು ಕೊಡ್ತಾ ಇರಬೇಕು ಕಂಟಿನ್ಯೂ ಆಗಿ. 8 ವರ್ಷದಿಂದ ತಾವು ಕೊಟ್ಟಿರಲಿಲ್ಲ, ಎಲ್ಲೋಗಿದ್ರಿ ಅಂತ ಗೊತ್ತಿಲ್ಲ. ಇನ್ನು ಮುಂದೆ ಹೆಲ್ತಿ ಸೂಚನೆಗಳು ಕೊಡಬೇಕಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಹೇಳ್ತಾ, ಏನು ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು KPCC ಸದಸ್ಯರ ವತಿಯಿಂದ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ ತಮ್ಮ ಮುಂದೆ. ನಾವು ನಿಮ್ಮ ಪ್ರೆಸ್ ಮುಖಾಂತರ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಅದನ್ನು ಕೇಳಿಸ್ಕೊಂಡು ನಾವು ಅವ್ರಿಗೆ ಶಾಸಕರವರು ಅವ್ರಿಗೆಲ್ಲನೂ ಗೊತ್ತು, ಅಂಥವ್ರು ಹೋಗಿ ಒಂದು ಸಣ್ಣತನದಾಗಿ ಮಾತಾಡ್ತಾರೆ. ನಮ್ಮ ಶಾಸಕರ ಬಗ್ಗೆ ಮಾತಾಡಬೇಕಾದ್ರೆ ನಿನ್ನ ಹತ್ರ ಏನಾದರೂ 100% ಪ್ರೂವ್ ಇರಬೇಕು. ಅದನ್ನು ನಾವು ಒಪ್ಕೊಳ್ತೀವಿ. ಯಾವುದೋ ಒಂದು ಪ್ರೂವ್ ಇಲ್ದಾರೆ, ಯಾವುದೋ ಒಂದು ಮಾಹಿತಿ 100% ನಿನ್ನ ಹತ್ರ ಕಲೆ ಆಗ್ತಾನೆ ನೀವು ಇಲ್ಲ ಸಲ ಆರೋಪಗಳು ಹೇಳೋದು ಇಲ್ಲಿಗೆ ಬಿಡಬೇಕು. ನೀವು ಏನು ಹೇಳಿದ್ದೀರಿ? ನೀವು 4,000 ರೇಷನ್ ಕಾರ್ಡ್ ಕಿತ್ತಾಕಿದ್ದೀರಾ, 16,000 ಓಲ್ಡ್ ಏಜ್ ಪೆನ್ಷನ್ನು ಮತ್ತು ವಿಡಿಯೋ ಪೆನ್ಷನ್ ಕಿತ್ತಾಕ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಲ್ವಾ? ಅದೆಲ್ಲ ಕೊಟ್ಟಿರೋದು ನಮ್ಮ ಕಾಂಗ್ರೆಸ್ ಸರ್ಕಾರ. ನಾವು ಕಿತ್ತುಕೊಳ್ಳೋರಲ್ಲ, ನಾವು ಬಡವ್ರು ಕೊಡೋರು. ನಾವು ಕಾಂಗ್ರೆಸ್ ಕಾಲದಲ್ಲಿ ಕೊಟ್ಟಿದ್ದಂಥ ಎಲ್ಲ ಸ್ಕೀಮ್ಗಳು, ಆ ಸ್ಕೀಮ್ ತೆಗಿಯೋಕೆ ಯಾರಿಂದನೂ ಆಗಲ್ಲ. ಇರ್ಬೋದು, ಈಗ ನಿಮ್ಮದೇ ಸರ್ಕಾರ ಇವಾಗ ನೀವು ಜಾರಿ ಮಾಡಿರೋದು. ಅದು 60,000 ಮಾಡಿ ಅಂತ ಹೇಳಿದ್ರೆ ಅವಾಗ 60,000 ಮಾಡಿದ್ರು, ಇವಾಗ 60,000 ಇಲ್ಲ 30,000 ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇವಾಗ 30,000 ಮಾಡ್ತಾರೆ. ಈಗ ಅದಕ್ಕೂ ಕಾಲಾವಕಾಶ ಬೇಕು, ನಿಯಮಸಾರ ಮಾಡಬೇಕು. ನಾವು ಸಿಕ್ಕದಂಗೆ ಮಾಡೋಕ್ಕಾಗಲ್ಲ. ಅದು ನಿಯಮಸಾರ ಮಾಡಬೇಕು. ಮೇಡಮ್ನವ್ರು ಕಿತ್ತಾಕಿದ್ದಾರೆ, ನಿಮ್ಮದೆಲ್ಲ ಓಲ್ಡ್ ಏಜ್ ಪೆನ್ಷನ್ ಕಿತ್ಬಿಟ್ಟಿದ್ದಾರೆ, ರೇಷನ್ ಕಾರ್ಡ್ ಕಿತ್ಬಿಟ್ಟಿದ್ದಾರೆ. ಪ್ರಾಮಾಣಿಕವಾಗಿರ್ಬೇಕು ಸ್ವಾಮಿ ನೀವು ಮಾತಾಡೋದು. ನೀವು ಒಂದು ಟೈಮ್ ಶಾಸಕರಾಗಿದ್ದವರು, ನಿಮ್ಮ ತಾಯಿ ಶಾಸಕರಾಗಿದ್ದರು, ಆಡಳಿತ ನೀವು ನಡೆಸಿದ್ದೀರಾ. ನಮ್ಮ ಮೇಡಮ್ನವ್ರ ಆಡಳಿತ ಅಭಿವೃದ್ಧಿ ನೋಡ್ಬಿಟ್ಟು ನಿಮಗೆ ಇರೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾ ಇದ್ದೀರಿ. ಇದೆಲ್ಲ ಜನ ನೋಡ್ತಾ ಇದ್ದಾರೆ, ನೀವೇನು ಮಾತಾಡ್ತಾ ಇದ್ದೀರಂತ. ಜನ ನೋಡ್ತಾ ಇದ್ದಾರೆ ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರಂತ. ಮುಂದಿನ ದಿನ ಅದೇ ಜನ ಮೇಡಮ್ನವ್ರಿಗೆ ಏನು ಮೇಡಮ್ನವ್ರ ಕೆಲಸಗಳು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನೇ ಮೇಡಮ್ನವ್ರ ಕೈ ಹಿಡಿತದೆ. ನೀವಿಲ್ಲ ಸ್ವಲ್ಪ ಆರೋಪ ಮಾತಾಡಲೇ ಹೇಳಿದ್ರೂ ಮೇಡಮ್ನವ್ರಿಗೆ ಏನು ಡ್ಯಾಮೇಜ್ ಆಗಲ್ಲ ಮತ್ತು ಹೇಳಿದರೆ ನೀವು. ನಾನು ಎಲ್ಲಿ ಒಂದೇ ಒಂದು ಗುಂಟೆ ಜಮೀನು ಅಕ್ರಮವಾಗಿ ನಾನು ಮಾಡ್ಕೊಂಡಿಲ್ಲ, ಯಾರೋ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ನಾನು ದಾಖಲೆಗಳು ಸಮೇತ ಎತ್ಕೊಂಡ್ಬಂದಿದ್ದೀನಿ. ನಾನು ಬೇರೆ ಬಗ್ಗೆ ಮಾತಾಡೋಣ ಇಲ್ಲ, ನಮ್ಮ KPCC ಸದಸ್ಯರು ಮಾತಾಡಿದ್ದಾರೆ, ಬೇರೆ ಬಗ್ಗೆ ನಾನು ಮಾತಾಡಲ್ಲ. ನಾನು ದಾಖಲೆಗಳು ಸಮೇತ ಎತ್ಕೊಂಡ್ಬಂದಿದ್ದೀನಿ. ತಾವು ನೋಡ್ಬೋದು, ತೋಟಿ ಇನಾಂತಿ ಅಂತ ಬರ್ತಾ ಇದೆ, 1 ಎಕರೆ 25 ಗುಂಟೆ, ಸರ್ವೆ ನಂಬರ್ 74 ಕಗ್ಲಳ್ಳಿ ಸರ್ವೆ ನಂಬರು. ತೋಟಿ ಇನಾಂತಿ ಅಂತ ಬರ್ತಾಯಿದೆ ನೋಡಿ, 1 ಎಕರೆ 25 ಗುಂಟೆ. ಇದರಲ್ಲಿ ನೀವು ಬಾರ್ ರೆಸ್ಟೋರೆಂಟ್ ಕಟ್ಟೋಕೆ ಹೋಗಿದ್ರಿ. ಅವತ್ತು ದಿನಗಳಲ್ಲಿ ತಹಶೀಲ್ದಾರರು DC ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮನ್ನು ಕರೆಸಿದ್ರು. ಈ ಕಗ್ಲಳ್ಳಿ, ಗೊರಚಿನಹಳ್ಳಿ, ನಾಗಶೆಟ್ಟಹಳ್ಳಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೆ, ನಾವು ಅಧ್ಯಕ್ಷರಾಗಿದ್ದೆ. ನಮ್ಮನ್ನು ಸ್ಥಳೀಯರು ಅಂತ ಹೇಳ್ಬಿಟ್ಟು ನಾನು ಕರೆದಿದ್ರು. ಅಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ತೋಟಿ ಇನಾಂತಿ ಬರ್ತಾ ಇದೆ, ನಿಮಗೆ ಕನ್ವರ್ಷನ್ ಮಾಡೋಕ್ಕೆ ಬರಲ್ಲ ಇದೆ ಅಂತ ಹೇಳ್ಬಿಟ್ಟು DC ಅವರು ಹೇಳಿದ್ರು, ತಹಶೀಲ್ದಾರ್ ಅವರು ಹೇಳಿದ್ರು. ಅದೆಲ್ಲ ನಿಯಮಸಾರ ಸರ್ಕಾರಿ ಇದೆಲ್ಲ ಗಾಳಿ ತೂರಿ, ಅವ್ರು ಹೇಳಿದ್ದೆಲ್ಲ ಗಾಳಿ ತೂರಿ ನೀವು ಬಿಲ್ಡಿಂಗ್ ಕಟ್ಟಿದ್ರಿ. ಏನಾಯ್ತು ಇವತ್ತು? ಅದು ಹಂಗೆ ಬಿದ್ದಿದೆ. ಅದಕ್ಕೆ ಆ ತೋಟಿ ವಿನಾಂತಿ ಜಾಗವನ್ನು, ತೋಟಿ ವಿನಾಂತಿ ಯಾರು ದಲಿತರಿದ್ದಾರೆ, ಯಾರು ಊರುಗಳಲ್ಲಿ ತೋಟ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸೇರಬೇಕಾಗಿದ್ದು. ನೀವು ಎಲ್ಲಿಂದ ನೆಲಮಂಗಲದಿಂದ ಬಂದು ಇಲ್ಲಿ ನೀವು ಆನೆಕಲ್ಲಿಂದ ಬಂದು ಇಲ್ಲಿ ನೀವು ಏನು ನಮ್ಮ ಬಡವರಿಗೆ ಆಸೆ ಹುಟ್ಟಿಸಿ, ದುಡ್ಡು ಆಸೆ ಹುಟ್ಟಿಸಿ ನೀವು ಏನು 2008ರಲ್ಲಿ ಬಂದಿದ್ದು 2011, 12ಗೆಲ್ಲ ನೀವು 25 ಎಕರೆ ಜಮೀನು ಮಾಡಿದ್ರಲ್ಲ, ಎಲ್ಲಿಂದ ಬಂತು ಸ್ವಾಮಿ ನಿಮಗೆ? ಆ ಥರ ವ್ಯವಹಾರ ಮಾಡೋರಲ್ಲ ನಮ್ಮ ಶಾಸಕರು. ಅವ್ರು ಮಾಡಬೇಕಾದ್ರೆ 30 ವರ್ಷ ಇತಿಹಾಸ ಇದೆ ಅವ್ರದ್ದು, ಎಷ್ಟೋ ಮಾಡ್ಬೋದಾಗಿತ್ತು. ಅವ್ರು ಬಡವರು ಪರವಾಗಿ ಕೆಲಸ ಮಾಡೋರು. ಅವರಪ್ಪ 8 ಟೈಮ್ ಗೆದ್ದಿರೋರು, ಎಲ್ಲಿ ಬೆರಳು ತೋರಿಸ್ಕೊಂಡಿಲ್ಲ, ಎಲ್ಲಿ ನಿಮ್ಮ ಥರ ಹೋಗಿ ಸಿಕ್ಕಾಕೊಂಡು ರಿಮಾರ್ಕ್ ಮಾಡಿಲ್ಲ, ಎಲ್ಲಿ ಮೊಕದ್ದಮೆ ಕೇಸ್ ಆಗಿಲ್ಲ, ಏನೂ ಆಗಿಲ್ಲ ಅವ್ರ ಮೇಲೆ. ಅಂಥವ್ರ ಮೇಲೆ ನೀವು ಮಾತಾಡ್ತಾ ಇದ್ದೀರಲ್ಲ ನೋಡಿ, ಸ್ಕೆಚೆಲ್ಲ ಇದೆ ನೋಡಿ.
ತೋಟಿ ಇನಾಂತಿ 1 ಎಕರೆ 25 ಗುಂಟೆ. ನಾವು ನಾಳೆನೇ ಕೊಡ್ತಾ ಇದ್ವಿ ತಹಶೀಲ್ದಾರ್ ಅವರಿಗೆ ಮತ್ತು DC ಅವರಿಗೆ. ಇದು ಸರ್ಕಾರಿ ಆಸ್ತಿ, ಸರ್ಕಾರಿ ಉಳಿಬೇಕು, ಇಲ್ಲಾಂದರೆ ದೀನ ದಲಿತರಿಗೆ ಉಳಿಬೇಕು. ಈ ಜಾಗದಲ್ಲಿ ಇದ್ದವರು ಬಂದಿದ್ದಾರೆ, ಅವರು ಹೇಳ್ತಾರೆ ತೋಟಿ ಇನಾಂತಿ ಇವಾಗೂ ತೋಟ ಕೆಲಸ ಮಾಡ್ತಾ ಇದ್ದಾರೆ ನಮ್ಮವರು. ಯಾರು ಸುತ್ತೋಗ್ಬಿಟ್ರೆ ಅವ್ರಿಗೆ ಅಲ್ಲಿಗೆ ಹೊಡೆಯೋದು, ಮತ್ತು ಏನಾದರೂ ಅವ್ರ ಮನೆ ಹತ್ರ ಪ್ರಾಬ್ಲಮ್ ಆದರೆ ಬಂದು ನಿಂತ್ಕೊಡ್ತಾರೆ, ಧೈರ್ಯ ಹೇಳ್ತಾರೆ. ಅಂಥ ಕೆಲಸ ಮಾಡ್ಕೊಂಬಂದಿರೋ ತೋಟಿ ದಲಿತರು, ದೀನ ದಲಿತರು ಅವ್ರಿಗಾಗಲಿ ಇಲ್ಲ ಸರ್ಕಾರಕ್ಕಾಗಲಿ. ಇದು ನೀವು ಶಾಸಕರು ನೀವೇ ಒತ್ತುವರಿ ಮಾಡ್ಕೊಂಡಿದ್ದೀರಲ್ವಾ, ನೀವು ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾ ಇದ್ದೀರಲ್ಲ, ನೀವು ಹೇಳ್ಬೇಕು ಸ್ವಾಮಿ ಇದೆಲ್ಲ. ನಮ್ಮ ಶಾಸಕರು KGF ಕ್ಷೇತ್ರ ನೀವು ಬಂದಾಗ ಹೆಂಗಿತ್ತು, ಈಗ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತು ಹೇಗಿದೆ ಅಂತ. ಬೆಮ್ಮಲ್ಲಿಂದ ವಿಕೋಟೆವರೆಗೂ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. KGF ಇಂದ ಪಾರಂಡಳ್ಳಿ ಹಿಂಗೆ ರಾಜಪಟ್ ರೋಡ್ವರೆಗೂ ಅಭಿವೃದ್ಧಿ ಮಾಡಿದ್ದಾರೆ. KGF ಇಂದ ನಮ್ಮ ಕೆಪ್ಪಾಪುರ ಬಾರ್ಡ್ರ್ವರೆಗೂ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ. ಟೋಟಲ್ KGF ಎಲ್ಲ ಐಮಾಸ್ ಲೈಟ್ಗಳು ಮತ್ತು ಬೀದಿ ದೀಪಗಳು ಹಾಕಿದ್ದಾರೆ. ನೋಡಬೇಕಾದ್ರೆ ಸಿಂಗಪುರ್ ನೋಡ್ದಂಗಿದೆ ಇವತ್ತು KGF. ನಾವು ಹೇಳೋದಲ್ಲ, ಜನರು ಹೇಳೋ ಮಾತಿತ್ತು. ನೀವು ಅಂಥ MLA ಬಗ್ಗೆ ಹೇಳ್ತಾ ಇದ್ರಲ್ಲ, ಯಾರು ನಂಬಲ್ಲ ನಿಮ್ಮ ಮಾತುಗಳಿದು. ನೀವು ಮಾಡಿರೋ ಪಾಪ ಕೆಲಸಗಳಿಗೆ ನೀವು ಈ ಕ್ಷೇತ್ರದಲ್ಲಿ ಒಂದು ಟೈಮ್ ಶಾಸಕರಾಗಿ, ನಿಮ್ಮಮ್ಮ ಶಾಸಕರಾಗಿ ನೀವು ಮಾಡಿರೋ ಪಾಪ ಕೆಲಸಗಳಿಗೆ ನಿಮ್ಮನ್ನು ಸೋಲಿಸಿದ್ದಾರೆ ಜನ. ಆಯಮ್ಮನ ಮೇಲೆ ನೀವು ಎಷ್ಟು ಹೇಳಿದ್ರೂ ಆಯಮ್ಮನ ಪರವಾಗಿ ಜನ ಇದ್ದಾರೆ, ಆಯಮ್ಮನ ಗೆಲ್ಲಿಸೋ ಮಹಿಳೆಯರಿದ್ದಾರೆ. ಇವತ್ತು 2 ಸಾವಿರ ಬರ್ತಾ ಇದೆ ಸರ್ಕಾರದಿಂದ. ಯಾರು ಮಾಡಿದ್ದು? ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ನಿಮ್ದೇನಾದರೂ ಈ ಥರ ಫಾಟೋಪ್ಷನ್ ನೋಡಿಸಿ. BJP ಅವರಿಂದ ಏನಾದರೂ ಮಹಿಳೆಯರಿಗೆ, ದೀನ ದಲಿತರಿಗೆ, ಬಡವರಿಗೆ ನಿಮ್ಮಿಂದ ಏನಾದರೂ ಮುಟ್ತಾ ಇದ್ದರೆ ಸಾರ್ವಜನಿಕರಿಗೆ ಹೇಳಿ ನೀವು ಪ್ರೆಸ್ ಮುಂದೆ. ಬರೀ ನಮ್ಮ MLA ಬಗ್ಗೆ ಮಾತಾಡೋದು, ಬೇಲಳ್ಳಿ ಗೌಂಡಗೌಡ್ರ ಬಗ್ಗೆ ಮಾತಾಡೋದು, ಅದು ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಅಭಿವೃದ್ಧಿ ಆಗ್ತಾ ಇದೆ KGF ಅಂತ ಹೇಳ್ಬಿಟ್ಟು ಒಂದು ಮಾತೇಳಿ ನೋಡೋಣ. ನೀವು ಕೈ ಜೋಡಿಸಿ ಬನ್ನಿ, ನಮ್ಮ MLA ಅವ್ರ ಜೊತೆ ಕೈ ಜೋಡಿಸಿ. ದೇವರು ಹೆಂಗಿದ್ರೆ ಹಂಗಾಗಲಿ, ಎಲೆಕ್ಷನ್ ಟೈಮಲ್ಲಿ ನಿಮ್ದು ಹೆಂಗಿದ್ರೆ ನಿಮ್ಮ ತಲೆ ಹೆಂಗಿದ್ರೆ ಹಂಗೆ ಬರೀಲಿ. ಅದು ಬಿಟ್ಬಿಟ್ಟು ಇళ్ళు ಸ್ವಲ್ಪ ಆರೋಪಗಳನ್ನು ಮಾಡೋದು ಇಲ್ಲಿಗೆ ಬಿಡಬೇಕು. ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತು ನಮ್ಮ ಹಿರಿಯ ಮುಖಂಡರೆಲ್ಲ ಕಾಂಗ್ರೆಸ್ ಅವರು ಇಲ್ಲಿ ಇನ್ನೂ ಜಾಸ್ತಿ ಜನ ಸೇರ್ತಾ ಇದ್ರು. ಬೇಡ ಅಂತ ಹೇಳ್ಬಿಟ್ಟು ನಾವೇನು ಗಲಾಟೆಗೂ ಮಾತಾಡ್ತಾ ಇಲ್ಲ, ಗಲಾಟೆ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನೊಬ್ಬರ ಬಗ್ಗೆ ದೋಷವಾಗಿ ಮಾತಾಡ್ತಾ ಇಲ್ಲ. ಕುಂತ್ಕೊಂಡು ನಿಮ್ಮ ಮಾಧ್ಯಮ ಮುಖಾಂತರ ಚರ್ಚೆ ಮಾಡೋಣ. ನಿಮ್ಮ ಮಾಧ್ಯಮ ಮುಖಾಂತರ ಎಲ್ರಿಗೂ ಗೊತ್ತಾಗಲಿ ಇದು ಏನು ಅಂತ, ಸತ್ಯಾಂಶ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲರೂ ಮಾಧ್ಯಮದವ್ರಿಗೆ ಹೊಂದಿಸಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮಾಜಿ ಶಾಸಕರಾದ ಸಂಪಂಗಿಯವರು ಪದೇ ಪದೇ ನಮ್ಮ ಶಾಸಕರಾದ ರೂಪಾ ಮೇಡಮ್ ಅವರ ಬಗ್ಗೆ ಅದೇನು ಸಹಿ ಇಲ್ಲಿ ಮಾಡ್ತಾರೆ, ಸೀಲ್ ಕೋಲಾರಲ್ಲಿ ಹಾಕ್ತಾರೆ, ಮತ್ತು ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ, ಜಮೀನು ಒತ್ತುವರಿಗಳು ಮಾಡ್ತಾಯಿದ್ದಾರೆ, ಚಿಕ್ಕಪಟ್ಟಿ ಯಾವುದಂದರೆ ಅದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾಯಿದ್ದಾರೆ. ನಮ್ಮ ಶಾಸಕರು ಸಹಿನೂ ಅವರೇ ಮಾಡ್ತಾರೆ, ಸೀಲ್ ಹಾಕೋಕ್ಕೆ ಅವ್ರ PAಗಳಿದ್ದಾರೆ, ಅವ್ರ ಅಟೆಂಡರ್ಸ್ ಇದ್ದಾರೆ. ಕೋಲಾರ್ಗೆ ಹೋಗಿ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಮ ತಾಯಿ ಶಾಸಕರಾಗಿದ್ದಾಗ ಸೀಲ್ ಯಾರು ಹಾಕ್ತಾಯಿದ್ರು, ಸೈನ್ ಯಾರು ಹಾಕ್ತಾಯಿದ್ರು? ಎರಡೂ ನೀವೇ ಹಾಕ್ತಾಯಿದ್ರಿ. ನಿಮ್ಮ ತಾಯಿ ಶಾಸಕರಾಗಿದ್ದಾಗ 5 ವರ್ಷ ಅಧಿಕಾರ ನೀವೇ ಚಲಾಯಿಸಿದ್ದು. ಯಾವತ್ತೂ ನಿಮ್ಮ ತಾಯಿಯವರು ಅಧಿಕಾರ ಚಲಾವಣೆ ಮಾಡಿಲ್ಲ. ಅಫ್ಸಿಯಲ್ ಮೀಟಿಂಗ್ ಏನಾದರೂ ಹೋಗಿ ಕೂತು ಅಸೆಂಬ್ಲಿಗೆ ಅಂಥ ಕಡೆ ಹೋಗ್ತಾಯಿದ್ರು ಅಷ್ಟೇ. ಮಿಕ್ಕಿದ್ದೆಲ್ಲ ನಿಮ್ಮ ತಾಯಿ ಶಾಸಕರಾಗಿದ್ದಾಗ್ರೂ ಎಲ್ಲ ಜನಕ್ಕೆ ನೀವೇ ಶಾಸಕರು ಅಂತ ಅಂದ್ಕೊಳ್ತಾ ಇದ್ರು ಪಬ್ಲಿಕ್ಕು. ಆ ಥರ ಅಧಿಕಾರ ನಡೆಸಿರೋರು ನೀವು. ನಮ್ಮ ಶಾಸಕರಿಗೆ ಅಂಥ ಪರಿಸ್ಥಿತಿ ಏನು ಬಂದಿಲ್ಲ. ನಮ್ಮ ಶಾಸಕರೇ ಪ್ರತಿದಿನ ಯಾವುದೋ ಒಂದು ಹಳ್ಳಿನಲ್ಲೋ, ಒಂದು ಟೌನಲ್ಲೋ, ಯಾವುದೋ ಒಂದು ವಾರ್ಡಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿಸ್ತಾ ಇರ್ತಾರೆ. ಅವ್ರ ಬಗ್ಗೆ ನೀವು ಮಾತಾಡೋ ಅಷ್ಟು ಇದೂ ನಿಮಗಿಲ್ಲ ಸ್ವಾಮಿ. ನಿಮ್ಮ ತಾಯಿಯವರ ಅವಧಿನಲ್ಲಿ KGF ಕ್ಷೇತ್ರದಲ್ಲಿ 523 ಎಕರೆ ಅಕ್ರಮ ಸಾಗುವಳಿ ಚೀಟಿಗಳನ್ನು ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದಕ್ಕೆ ನೀವು ಯಾವುದೇ ಆನ್ಸರ್ ಕೊಟ್ಟಿಲ್ಲ ಇದುವರೆಗೂ. ಏನು ನಡೆದಿದೆ ಅಂತ ಇದುವರೆಗೂ ಹೇಳಿಲ್ಲ. ಯಾಕೆ ಸ್ವಾಮಿ ಹೇಳ್ತಾ ಇಲ್ಲ ಅದನ್ನು? ಯಾರಿಗೋ 60 ಎಕರೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು 89ರಲ್ಲಿ ಆಗಿರೋದು. ಅವರೇ ರೈತರೇ ಬಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ತನಿಖೆ ನಡೆಸಿ. ನಿಮಗೆಲ್ಲ ಇಲಾಖೆಗಳು ಗೊತ್ತು. ನೀವು ಮಾಜಿ ಶಾಸಕರಾಗಿದ್ದಂಥವ್ರು. ನಿಮ್ಮ ತಾಯಿಯವರು 2017ರಲ್ಲಿ ಶಾಸಕರಾಗಿದ್ದಾಗ ನಾವು ಸಹ ಕಮಿಟಿ ಸದಸ್ಯರಾಗಿದ್ವು. ಇದ್ರ ಬಗ್ಗೆ ಮಾತಾಡಿದಾಗ ಅವರು ಹಿಂಬಾಲಕರು ಹೇಳ್ತಾರೆ ಇದೆಲ್ಲ ಸುಳ್ಳು ದಾಖಲೆಗಳು ತಗೊಂಡು ಬಂದುಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ. ನಾವು RTIನಲ್ಲಿ ಹಾಕಿ ಸರ್ಟಿಫೈಡ್ ತಾಲೂಕು ಆಫೀಸಿಂದ ಸರ್ಟಿಫೈಡ್ ಕಾಪಿ ಮಾಹಿತಿ ಹಕ್ಕಿನಲ್ಲಿ ಹಾಕಿ ತಗೊಂಡಿರೋ ಕಾಪಿಗಳಿದ್ವು. ಇದು ಯಾವುದು ಬೋಗಸ್ ಕಾಪಿಗಳಲ್ಲ. ನಿಮ್ಮ ತಾಯಿಯವರದೇ ಸಹಿ.
ವೆಂಕಟಾಚಲಪತಿ ಅಂತ, ನಾನು ಒಂದು ಕಮಿಟಿ ಮೆಂಬರು, ವೆಂಕಟರಾಮಪ್ಪ ಅಂತ ಒಬ್ಬರು, ಭೂಲಕ್ಷ್ಮಮ್ಮ ಅಂತ 3 ಜನ ಕಮಿಟಿ ಸದಸ್ಯರಿದ್ವು. ಸತ್ಯಪ್ರಕಾಶ್ ಅವರು ತಹಶೀಲ್ದಾರ್ ಆಗಿದ್ದರು. 3 ಮೀಟಿಂಗ್ ನಡೀತು ನಮ್ಮ ಅವಧಿನಲ್ಲಿ ಅಷ್ಟೇ. ಮೊದಲನೇ ಮೀಟಿಂಗಲ್ಲಿ ಯಾವುದೇ ತೀರ್ಮಾನ, ಯಾರಿಗೂ ಸಾಗುವಳಿ ಚೀಟಿ ಕೊಡೋಕ್ಕೆ ತೀರ್ಮಾನ ಮಾಡಿಲ್ಲ. ಎಲ್ಲ ಸ್ಥಳ ತನಿಖೆ ಮಾಡಬೇಕು ಅಂತ ಮೌಖಿಕವಾಗಿ ಆದೇಶ ಕೊಟ್ಟು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ವಿ. ಅದರಲ್ಲಿ ನಮ್ಗೆ ಅವಾಗ ಗೊತ್ತಾಗಿತ್ತು ಜಾಸ್ತಿ ಜನ ಸ್ವಾಧೀನದಲ್ಲೇ ಇರಲಿಲ್ಲ. ಯಾರೋ ಬೇರೆ ಬೇರೆ ಆಂಧ್ರದವರು ಇವರು ಹಿಂಬಾಲಕರನ್ನೆಲ್ಲ ಪಟ್ಟಿನಲ್ಲಿ ಸೇರಿಸಿದ್ರು. ಅವರು ಇದು ಅರ್ಜಿನ ಹಾಕಿರಲಿಲ್ಲ. 92-91 ಅರ್ಜಿ ಹಾಕಬೇಕಾಗಿತ್ತು. ಯಾರು ಅರ್ಜಿನ ಹಾಕಿಲ್ಲ, ಮಧ್ಯದಲ್ಲಿ ತಗೊಂಡ್ಬಂದೆಲ್ಲ ಸೇರಿಸಿದ್ರು. ಇದರಲ್ಲಿ ಜಾಸ್ತಿ ಜನ ಎಲ್ಲ ಅವ್ರ ಹಿಂಬಾಲಕರೇ. ಯಾರ್ಯಾರು ಬೇಕೋ ಸಂಬಂಗಿಯವ್ರಿಗೆ ಯಾರ್ಯಾರು ಬೇಕೋ BJP ಲೀಡರ್ಸ್ಗೆಲ್ಲ ಅವ್ರ ಹೆಸರನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ನಮ್ಮ ಕಣ್ಣು ಬಂತು. ಸ್ಪಾಟ್ಗೆ ಹೋದಾಗ ಅದಕ್ಕೆ ಯಾವುದು ಮಂಜೂರು ಮಾಡಿದಿರ ಇನ್ನು ಎಲ್ಲ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಹೇಳಿಬಿಟ್ಟು ಕಮಿಟಿ ತೀರ್ಮಾನ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ವಿ. ಆಮೇಲೆ ಎಲೆಕ್ಷನ್ ಬಂತು. 2018 ಎಲೆಕ್ಷನ್ನು ಜನವರಿನಲ್ಲಿ ಲಾಸ್ಟ್ ಮೀಟಿಂಗ್ ಆಯಿತು. ಲಾಸ್ಟ್ ಮೀಟಿಂಗ್ ಆದಾಗ ನಾವು ಬರೀ ಮೀಟಿಂಗ್ ಮಾತ್ರ ಅಟೆಂಡ್ ಆಗಿದ್ವಿ. ನಾವು ಮೇಲೆ ಮಾತ್ರ ಸಹಿ ಮಾಡಿದ್ದೀವಿ. ಹತ್ತೊಂಬತ್ತು 18ರಲ್ಲಿ ಲಾಸ್ಟ್ ಮೀಟಿಂಗ್, ಕೊನೆ ಮೀಟಿಂಗ್ ಕರೀತಾರೆ. ರಾಮಕ್ಕ ಅವರು ಹಾಜರಾಗಿದ್ದರು. ನಾವು 3 ಜನ ಸದಸ್ಯರು ಅಟೆಂಡ್ ಆಗಿದ್ವಿ. ವಿಜಯಣ್ಣ ತಹಶೀಲ್ದಾರ್ ಅವರು ಸೆಕ್ರೆಟರಿ ಆಗಿದ್ದರು ಕಮಿಟಿಗೆ. ಯಾರ್ಯಾರು ಫೈಲ್ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ, 1 ಪೇಜಲ್ಲಿ ಮಾತ್ರ ಹೆಸರು ಬರೆದಿದ್ರು. ಮಿಕ್ಕಿದ್ದೆಲ್ಲ ಅಷ್ಟೇ. ಯಾರ್ದು ತೀರ್ಮಾನ, ಯಾರಿಗೂ ಸಾಗುವಳಿ ಚೀಟಿ ಮಂಜೂರು ಮಾಡೋಕ್ಕೆ ಯಾರಿಗೂ ತೀರ್ಮಾನ ಮಾಡಲಿಲ್ಲ. ಆಮೇಲೆ ಮಿಕ್ಕಿದ ಹೆಸರುಗಳೆಲ್ಲ ಮೀಟಿಂಗ್ ಮುಗಿದೋದ್ಮೇಲೆ ಎಲ್ಲ ಹೆಸರನ್ನು ಸೇರಿಸಿದ್ದಾರೆ. ನೋಡಿ ಇಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಇದ್ರೆ ಅಲ್ಲಿ ರತ್ನಮ್ಮ ಅಂತ ಯಾರ್ದು ಬೇತ್ಮಂಗಲ ಐಪಲ್ಲಿ ಅವ್ರದ್ದು ರೈಟಿಂಗ್ ಇದೆ. ಇದೇ ಹ್ಯಾಂಡ್ ಬೇರೆ, ಇದೇ ಹ್ಯಾಂಡ್ ಬೇರೆ. ಮತ್ತು ಇಲ್ಲಿ ನೋಡಿ ಕೆಳಗಡೆ ಎಲ್ಲೆಲ್ಲಿ ಖಾಲಿ ಇದ್ದರೆ ಕೃಷ್ಣೇಗೌಡ, ರಾಮೇಗೌಡ, ಬೇತ್ಮಂಗಲ ಅಂತ ಇದೊಂದು, ಈ ಥರ ಎಲ್ಲ ಹೆಸರನ್ನು ಸೇರಿಸ್ಬಿಟ್ಟು ನೋಡಿ ಇದೆಲ್ಲ ಬೇರೆ ಬೇರೆ ಹ್ಯಾಂಡ್ ರೈಟಿಂಗ್ ಡಿಫ್ರೆನ್ಸ್ ಇದೆ ತೋರಿಸಿ. ಇದೆಲ್ಲ ಸರ್ಟಿಫೈಡ್ ಕಾಪೀಸ್ ತೊಗೊಂಡಿರೋದು, ಯಾವುದು ಬೋಗಸ್ ಕಾಪೀಸ್ ಅಲ್ಲ ಇದು. ಇದೆಲ್ಲ ಬೇರೆ ಬೇರೆ ಒಂದೊಂದು ಹ್ಯಾಂಡ್ ರೈಟಿಂಗಲ್ಲಿ ಒಂದೊಂದು ಹೆಸರು ಸೇರಿಸ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ. ನೋಡಿ ನಿಮಗೂ ಒಂದು ಕಾಪಿ ಕೊಡ್ತೀವಿ. ಇದು ಸೇರಿಸ್ಬಿಟ್ಟು ಈ ಕೊನೆ 2 ಪೇಜಲ್ಲಿ ಸಿಕ್ಕಾಪಟ್ಟಿ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಫಾಲೋವರ್ಸ್ ಎಲ್ಲ ಎಲ್ಲಿ ಮೇಲೆ ಎಲ್ಲಿ ಗ್ಯಾಪ್ ಇಟ್ಟಿರ್ತಾರೋ ಅಲ್ಲೆಲ್ಲ ಹೆಸರುಗಳು ಸೇರಿಸಿದ್ದಾರೆ. ಕೆಲವರೆಲ್ಲ ಹೊಡೆದಾಕ್ಬಿಟ್ಟು ಬೇರೆಯವ್ರ ಹೆಸರು ಬರೆದಿದ್ದಾರೆ. ಮತ್ತು ಈ ಕೊನೆಯ ಪೇಜಲ್ಲಂತೂ ರೈಟಿಂಗ್ ನೋಡಿ. ರೆಸಲ್ಯೂಷನ್ ಬುಕ್ಕಲ್ಲಿ ಒಂದೇ ಥರ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಒಬ್ಬರೇ ಬರೀತಾರೆ. ಒಂದೊಂದು ಪೆನ್ನಲ್ಲಿ ಒಂದೊಂದು ಹೆಸರು ಬೇರೆ ಬೇರೆ ಹ್ಯಾಂಡ್ ರೈಟಿಂಗಲ್ಲಿ ಯಾರೂ ಬರೆಯಲ್ಲ. ಈ ಕೊನೆಯ ಪೇಜಲ್ಲಿ ಒಂದೊಂದು ಹೆಸರು ಒಂದೊಂದು ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಕೆಳಗಡೆ ಬರೀತಾರೆ. 29 ಪುಟ ನಂಬರ್ 29ರಿಂದ 35ವರೆಗೂ ಸುಮಾರು 6 ಪೇಜಲ್ಲಿ ಏನು ಹೆಸರುಗಳು ಬರೆದಿದ್ದಾರೋ ನಮೂದಿಸಲಾಗಿರುವ ಫಲಾನುಭವಿಗಳಿಗೆ ಸಮಿತಿಯು ಮಂಜೂರು ಮಾಡಲು ತೀರ್ಮಾನಿಸಿದೆ. ಕಮಿಟಿ ಯಾರಿಗೂ ತೀರ್ಮಾನ ಮಾಡಿಲ್ಲ, ಯಾರಿಗೂ ಮಂಜೂರು ಮಾಡೋಕ್ಕೆ ತೀರ್ಮಾನ ಮಾಡಿಲ್ಲ. ಸ್ಥಳ ತನಿಖೆ ಮಾಡಬೇಕು ಅಂತ ಅಷ್ಟು ಮಾತ್ರನೇ ಹೇಳಿದ್ವಿ. ನಮ್ಮ ಸಹಿ ಯಾರ್ದು ಇಲ್ಲ ಇಲ್ಲಿ. ರಾಮಕ್ಕ ಅಧ್ಯಕ್ಷರು, ಮಾನ್ಯ ಶ್ರೀಮತಿ ವೈ ರಾಮಕ್ಕ ಮತ್ತು ವಿಜಯಣ್ಣ ತಹಶೀಲ್ದಾರ್ ಇಬ್ಬರೇ ಸಹಿ ಮಾಡಿ ಇಷ್ಟು ಜನ ಹೆಸರುಗಳನ್ನ ಅವ್ರಿಗೆ ಯಾರ್ಯಾರು ಬೇಕೋ ಎಲ್ಲರ ಹೆಸರುಗಳನ್ನ ಸೇರಿಸ್ಬಿಟ್ಟು ಮಂಜೂರು ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದು 523 ಎಕರೆ ರಾಮಕ್ಕ ಅವ್ರ ಕಾಲದಲ್ಲಾಗಿದ್ದು. ಇದೆಲ್ಲ ಸಂಪಂಗಿ ಅವ್ರು ಮಾಡಿಸಿರೋದು. ರಾಮಕ್ಕ ಅವ್ರಿಗೂ ಗೊತ್ತಿಲ್ವೋ ಗೊತ್ತಿಲ್ಲ. ಎಲ್ಲ ಆಡಳಿತ ನಡೆಸಿದ್ದೆಲ್ಲ ಸಂಪಂಗಿ ಇವರು, ಅವರಿಗೆ ಗೊತ್ತಿರಬೇಕು ಈ 523 ಎಕರೆ ಯಾರ್ಯಾರಿಗೆ ಏನೇನು ಮಾಡಿದ್ದೀವಿ ಅಂತ. ಇದರಲ್ಲಿರೋರೆಲ್ಲ ಮುಕ್ಕಾಲು ಭಾಗ ಎಲ್ಲ ಅವ್ರ ಹಿಂಬಾಲಕರೇ. ಇದನ್ನು ನಾವು ಕೇಳಿ 1 ತಿಂಗಳಾಗ್ತಾ ಇದೆ. ಇದ್ರ ಬಗ್ಗೆ ಅವರು ಇದುವರೆಗೂ ಎಲ್ಲೂ ಚಕಾರ ಎತ್ತಲಿಲ್ಲ. ಸುಮ್ಮನೆ ಇಲ್ಲ ಸಲದ ಆರೋಪ ಎಲ್ಲ ನಮ್ಮ ಶಾಸಕರ ಮೇಲೆ ಮಾಡ್ತಾರೆ. ಅವರು ಯಾವುದೇ ಜಮೀನು ಒತ್ತುವರಿನೂ ಮಾಡಲ್ಲ, ಅವ್ರ ಹಿಂಬಾಲರಿಗೆ ಏನು ಮಾಡ್ಕೊಡೋಕ್ಕೂ ಹೋಗಲ್ಲ. ಅವರು ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನು ಮಾಡೋಕ್ಕೆ ಹೇಳ್ತಾರೆ ಹೊರತು ಅಧಿಕಾರಿಗಳಿಗೆ ಯಾವುದೇ ಇಲ್ಲೀಗಲ್ ಕಾನೂನು ವಿರುದ್ಧವಾದ ಕೆಲಸಗಳನ್ನು ಯಾವುದು ಮಾಡಬೇಡಿ ಅಂತಲೇ ನಿರ್ದೇಶನ ಕೊಡ್ತಾರೆ ಎಲ್ಲ ಅಧಿಕಾರಿಗಳಿಗೆ. ನಮ್ಮ ಶಾಸಕರಿಗೆ ಒಂದು ಮನೆ ಬಿಟ್ಟರೆ KGF ಅಲ್ಲಿ ಆಫೀಸಿಗೆ ತಗೊಂಡಿರೋಂಥ ಮನೆ ಬಿಟ್ಟು ಇಡೀ ತಾಲೂಕಲ್ಲಿ 1 ಅಡಿ ಜಮೀನು ಯಾರಾದರೂ ನಮ್ಮ ಶಾಸಕರ ಹೆಸರಲ್ಲಿದೆ, ಅವರು ಮನೆಯವ್ರ ಹೆಸರಲ್ಲಿದೆ ಅಂತ ಹೇಳಿದ್ರೆ ನಾವೇ ಹೇಳ್ಬಿಡ್ತೇವೆ ಅವ್ರು ಡಿಸೈನ್ ಮಾಡೋಕ್ಕೆ. ಇಲ್ಲಾಂದರೆ ನಿಮ್ಮ ಉತ್ತರ ಏನು? ನೀವು ಶಾಸಕರಾಗಿದ್ದು 5 ವರ್ಷದಲ್ಲಿ ಈ ಏನೂ ಇಲ್ದಿರ ಈ KGF ಕ್ಷೇತ್ರಕ್ಕೆ ಬಂದಂಥ ನೀವು ಬೆಂಗಳೂರಿಂದ ಬಂದವ್ರು, ನೀವು ಬೆಂಗಳೂರು ಆನೇಕಲ್ ತಾಲೂಕಿಂದ ಬಂದವ್ರು, ನೀವು ಇಲ್ಲಿ ಎಕರೆಗಳಷ್ಟೇ ಜಮೀನುಗಳು ಮಾಡಿದ್ರಿ.
ಕೋಳಿ ಫಾರ್ಮ್ಗಳು ಮಾಡಿದ್ರಿ, ಬಾರ್ ರೆಸ್ಟೋರೆಂಟ್ಗಳು ಮಾಡಿದ್ರಿ. ನಮ್ಮ ಶಾಸಕರು ಆ ಥರ ಯಾವುದು ಮಾಡಿಲ್ಲ. ನಮ್ಮ ಶಾಸಕರು ಬರೀ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಹೊರತು ಯಾವುದೇ ಸ್ವಂತಕ್ಕಾಗಲಿ ಇಲ್ಲ ಹಿಂಬಾಲಕರಿಗಾಗಿ ಯಾವುದು ಮಾಡ್ಕೊಡೋಕ್ಕೆ ಹೋಗಲ್ಲ. 106 ಕೋಟಿ ಆಸ್ತಿನ ಇವತ್ತು NG ಹುಲ್ಕೂರು ಪಂಚಾಯತಿನಲ್ಲಿ APMC ಮಾರ್ಕೆಟ್ಗೆ ಮೀಸಲಿಟ್ಟು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ಮುಳ್ಳು ಕಲ್ಲು ಬಂಡೆಗಳಿದ್ದಂಥ ನೆಲಸಮ ಮಾಡಿ ಅದನ್ನು ಅಲ್ಲೇ ವೇಸ್ಟೇಜ್ ಕಲ್ಲುಗಳು ಏನಿದೆಯೋ ಅದನ್ನು ಅಲ್ಲೇ ಹೊಡೆದು ಅಲ್ಲೇ ಹಾಕಿ ಲೆವೆಲ್ ಮಾಡಿಸಿದ್ದಾರೆ ಅಷ್ಟೇ. ನೀವು ಅದನ್ನು ನೋಡಿ ಸಹಿಸ್ಕೊಳ್ದಿರಾ ಗ್ರ್ಯಾಂಟ್ ಸಿಕ್ಬಿಟ್ಟಿದೆ, ಕೋಟಿಗಟ್ಟಲೆ ಡ್ಯೂಟಿ ಮಾಡಿಬಿಟ್ಟು ಬನ್ನಿ ಸಮಯ ನೋಡಿ ಬಂದು ಎಲ್ಲ ಕಲ್ಲುಗಳು ಅಲ್ಲೇ ಇದ್ದಾವೆ, ಎಲ್ಲ ಸುಳ್ಳು ಆರೋಪ ಮಾಡ್ತೀರಾ. ಬಟ್ಗೆ ಒಂದು ರಸ್ತೆನೂ ಡಬಲ್ ರೋಡ್ ಮಾಡಿದ್ದಾರೆ KGF ಅಲ್ಲಿ, ಸುಮಾರು 12 ಕಿಲೋಮೀಟರ್ ವಿದ್ಯುತ್ ದೀಪಗಳನ್ನ ಹಾಕ್ಸಿದ್ದಾರೆ. ನಿಮ್ಮ ಪೀರಿಯಡಲ್ಲಿ ಏನು ಮಾಡಿದ್ದೀರಾ ನೀವು? ಒಂದು ಅಶೋಕ್ ಅವರು ಆ ರಸ್ತೆನ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ನಮ್ಮ ಶಾಸಕರು ಬಂದ ಮೇಲೆ ಆ ರೋಡ್ಗಳೆಲ್ಲ ಡಬಲ್ ರೋಡ್ಗಳು ಮಾಡಿ ಎಲ್ಲ ಲೈಟ್ಗಳು ಹಾಕ್ಸಿ APMC ಮಾರ್ಕೆಟ್ ಮಾಡಿಸಿ KGF ಇಂದ ಬಂಗಾರಪೇಟೆವರೆಗೂ ಡಬಲ್ ರೋಡ್ ಮಾಡಿಸಿ ಪ್ರತಿ ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕಿಸಿ ಐಮಾಸ್ ಲೈಟ್ಗಳನ್ನ ಹಾಕಿಸಿ ಅವರು 24 ಗಂಟೆ ಅವರು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರೋ ಹೊರತು ಯಾವುದೇ ಭ್ರಷ್ಟಾಚಾರದ ಬಗ್ಗೆ ಅಲ್ಲ. ಈ ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ಭ್ರಷ್ಟಾಚಾರ ಮಾಡಿರೋರು ಅಂತಂದರೆ ನೀವು ಭ್ರಷ್ಟಾಚಾರದ ಪಿತಾಮಹ ಅಂತ ನಿಮ್ಮನ್ನೇ ಹೇಳ್ಬೋದು. ನೀವೇನು ಮಾಡಿದ್ದೀರ ಅಂತ ಇಡೀ ಕ್ಷೇತ್ರಕ್ಕೆ ಗೊತ್ತು, ಈ ರಾಜ್ಯಕ್ಕೆ ಗೊತ್ತು. ನಿಮ್ಮ ಅವಧಿನಲ್ಲಿ ಏನಾಯಿತು, ಈ ರಾಜ್ಯದಲ್ಲಿ ಎಷ್ಟು ಜನ ಸಚಿವರು ಮುಖ್ಯಮಂತ್ರಿಗಳು ಎಲ್ಲ ಜೈಲಿಗೆ ಹೋಗಿದ್ದು ನಿಮ್ಮ ಅವಧಿನಲ್ಲಿ, ನಮ್ಮ ಶಾಸಕರ ಅವಧಿನಲ್ಲ. ನೀವು ಅದನ್ನು ತಿಳ್ಕೊಂಡು ನಮ್ಮ ಶಾಸಕರ ಬಗ್ಗೆ ಮಾತಾಡಬೇಕು. ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ನಮ್ಮ ಶಾಸಕರ ಬಗ್ಗೆ ಮಾತಾಡೋಕ್ಕೆ. ಅದರಿಂದ ಮುಂದಿನ ದಿನಗಳಲ್ಲಿ ಮಾತಾಡುವಾಗ ಸ್ವಲ್ಪ ನಿಜಾಂಶ ಏನೋ ಒಂದು ತಿಳ್ಕೊಂಡು ಮಾತಾಡಬೇಕಂತ. ರಿಜಿಸ್ಟ್ರೇಷನ್ ಇಲ್ದೇನೆ ಶಾಸಕರ ಸಿಗ್ನೇಚರ್ ಇಲ್ದೇನೆ ಯಾವುದು ಸಾಗುವಳಿ ಚೀಟಿ ಕೊಡೋದಿಲ್ಲ. ನಮ್ಮ ಶಾಸಕರು 8 ವರ್ಷದಿಂದ ಶಾಸಕರಾಗಿದ್ದಾರಲ್ವಾ, ಈ ಥರ ರಿಜಿಸ್ಟ್ರೇಷನ್ ಮಾಡಿ MLA ಸಿಗ್ನೇಚರ್ ಇದ್ರೆ ಇಲ್ಲಿ 60 ಎಕರೆ ಮಾಡ್ತಾ ಇದ್ದಾರಲ್ವಾ, ಹೇಳಿದಾರಲ್ಲ, ಅಲ್ಲ 60 ಎಕರೆ ಮಾಡಿದ್ದಾರೆ ಮೇಡಮ್ ನಾವು ಕೇಳ್ತಾ ಇದ್ರಲ್ಲ, ಈ ಥರದ್ದು ನೀವು ಎಲ್ಲಾದ್ರೂ ಕೇಳ್ಬೋದು. ಈ 60 ಎಕರೆ ಇಶ್ಯೂನ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯಿರಿ, ಬಿಡಬೇಡ್ರಿ. RIT-ನಲ್ಲಿ ಆರೋಪ ಮಾಡಿ ಹಿಂದಿರುಗಬೇಡಿ. ಅದರಲ್ಲಿ ಸೈನ್ ಮಾಡಿರೋರು ಇದ್ದಾರೆ, ಬೋಗಸ್ ಒರಿಜಿನಲ್, ಅವರು ಡೂಪ್ಲಿಕೇಟಾ ನೀವು ಡೂಪ್ಲಿಕೇಟ್ ಅನ್ನೋದು ಪ್ರೂವ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಮಾತಾಡಿ, ನಾವೇ ಚಾಲೆಂಜ್ ಮಾಡ್ತಾ ಇದ್ದೀವಿ. ಇದು ಶಾಸಕರ ಅಧ್ಯಕ್ಷತೆ ಮಾಡಿ ನೀವು. ಶಾಸಕ ಸಿಗ್ನೇಚರ್ ಇರಬೇಕಿದು. 60 ಎಕರೆಗೆ ಏನಾದ್ರು ನಮ್ಮ ಶಾಸಕ ಸಿಗ್ನೇಚರ್ ಇದ್ರೆ ಅವ್ರೇನು ರಿಜಿಸ್ಟ್ರೇಷನ್ ಮಾಡಿದ್ರೆ ನಾವು ಅದನ್ನೇ ನಾವು ತಿರುಗುಗೊಳಿಸ್ತೀವಿ, ಸರ್ಕಾರಕ್ಕೆ ಬಿಟ್ಕೊಡ್ತೀವಿ. ನಿಮ್ಮ ಅವಧಿನಲ್ಲಿ ಆಗಿದೆಯಲ್ಲ 500 ಎಕರೆ, ಇದನ್ನ ನೀವು ಹೇಳಿ ಮಾಡ್ತೀರಾ ಸ್ವಾಮಿ? ಹೇಳ್ಬೇಕು ಜನರ ಮುಂದೆ, ನೀವು ಮತ್ತೆ ಹೇಳ್ಬೇಕು. ನೀವು ಇದಕ್ಕೆ ನಾವು ವೆಂಕಸನದಲ್ಲಿ ನಾವು ಇದನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀವಿ, ಇದುವರೆಗೂ ನೀವು ಉತ್ತರ ಕೊಟ್ಟಿಲ್ಲ ನಮಗೆ. ಮತ್ತೆ ಇವಾಗ ಹೇಳ್ತಾ ಇದ್ದೀವಿ, ಈ 500 ಎಕರೆ 523 ಎಕರೆ ನೀವೇನು ಮಾಡಿದ್ದೀರಾ, ಇದನ್ನೇ ಸರ್ಕಾರಕ್ಕೆ ನೀವು ಒಪ್ಪಿಸ್ತೀರಾ? ನಾವು ನಮ್ಮ ಶಾಸಕರು ಏನಾದರೂ 60 ಎಕರೆ ಅವ್ರ ಅವಧಿಯಲ್ಲಿ ಏನಾದರೂ ಆಗಿದ್ರೆ ನಾವು ಹಿಂತಿರುಗಿಸ್ತೀವಿ. ನಿಮ್ಮಿಂದನೇ ಸ್ಟಾರ್ಟ್ ಮಾಡೋಣ, ಒಳ್ಳೇದಾಗಲಿ. ಎಷ್ಟು ಕೋಟಿ ಆರೋಪ ಮಾಡಿದ್ದೀರಾ ಇದರಲ್ಲಿ? ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ಇದೆಲ್ಲ ಎಲ್ಲರೂ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ, KBC ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಇದು 1 ಎಕರೆ 25 ಗುಂಟೆ ಏನು ಮಾಡಬೇಕು, ಯಾರಿಗೆ ಬರಬೇಕಂದ್ರೆ ರಿಸರ್ವ್ವರೆಗೆ ಬರಬೇಕು. ಯಾರಿದ್ದಾರೋ ಅವರು ಎಲ್ಲಿಂದನೋ ಬಂದ್ಕೊಂಡ್ಬಿಟ್ಟು ಇಲ್ಲಿ ತೋಟಿನಾಂಶ ಮಾಡ್ಕೊಂಡ್ಬಿಟ್ರೆ ಇದು ಏನು ಅರ್ಥ ಅಂತ ನೀವು ತಿಳ್ಕೊಬೇಕು ಸರ್, ದಯವಿಟ್ಟು ಇದನ್ನು. ಆಮೇಲೆ ನಮಗೆ APMC ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕು. ಯಾಕೆಂದರೆ ಇಡೀ ಸ್ಟೇಟಲ್ಲಿ ಎಲ್ಲಿ APMC ರನ್ನಿಂಗಲ್ಲಿಲ್ಲ. ಮೆಂಬರ್ಸ್ ಇಲ್ಲೇ ಬಿಟ್ಟು ಕೋಲಾರ ಡಿಸ್ಟಿಕಲ್ಲೇ KGF ಕ್ಷೇತ್ರದಲ್ಲಿ ರನ್ನಿಂಗಲ್ಲಿದೆ. ಅದರಲ್ಲಿ ಸುಮಾರು ಅಲ್ಲಿ ಏನೇನು ಬಾಧೆ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತು, MLA ಅವ್ರಿಗೆ ಗೊತ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 70-80 ಲಕ್ಷ ಗೌರ್ಮೆಂಟ್ ಕಟ್ಟಿಸಿ ಹೋಗಿ ತೊಗೊಂಡು ಬಂದಮೇಲೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಗ್ರಾನೈಟ್ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ಅದು MLA ಅವ್ರಿಗೂ ನಮಗೂ ಸದಸ್ಯರಿಗೂ ನಮ್ಮ ಅಧ್ಯಕ್ಷರಿಗೆ ನಮಗೆ ಗೊತ್ತು. ಎಷ್ಟು ಕಣ್ಣೀರು ಒರೆಸಿದ್ದೀವಿ, ಎಷ್ಟು ಇದು ಮಾಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವುದೇ ರೀತಿಯಲ್ಲಾಗಲಿ ಏನೇ ಆಗಲಿ ಇದುವರೆಗೂ ಒಂದು 10 ಸಲ ನಿಲ್ಲಿಸಿದ್ದಾರೆ ಬಂದು. ಆ ಗ್ರಾನೈಟ್ ಸಿಕ್ಬಿಟ್ಟಿದೆ, ಈ ಗ್ರಾನೈಟ್ ಸಿಕ್ಬಿಟ್ಟಿದೆ, ಇದು ಸಿಕ್ಬಿಟ್ಟಿದೆ, ಅದು ಸಿಕ್ಬಿಟ್ಟಿದೆ ಅಂತ. ಒಂದು ಗ್ರಾನೈಟ್ ಯಾವುದಾದ್ರೂ ಎಲ್ಲಾದರೂ ಆಗಲಿ, ಅಕಸ್ಮಾತ್ ಏನೋ ಒಳ್ಳೆ ಕಲ್ಲು ಈ ಕಲ್ಲು ಆ ಕಲ್ಲು ಎತ್ಕೊಂಡು ಹೋಗಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ. ಬೇರೆ ಎಲ್ಲನೂ ಆಗಲಿ ಗ್ರಾನೈಟ್ ಏನೋ ಇದ್ರೆ ಅಲ್ಲಿ ಎಷ್ಟು ಕೋಟಿ ಆಗಿದೆ ಅಂತೇಳಿ ನೀವೇ ಸ್ವಲ್ಪ ನೋಡ್ಕೋಬೇಕು. ಅದಕ್ಕೋಸ್ಕರ ಸುಳ್ಳು ಆರೋಪಗಳು ಮಾಡಬಾರ್ದು ದಯವಿಟ್ಟು. ಏನೋ ಇದ್ರ ನಿಜಾಂಶ ಏನಿದೆ ಅದು ಮಾಡಿಕೊಳ್ಳಿ ದಯವಿಟ್ಟು. ಏನಿದೆ ಈ ಜಮೀನ ಇಲ್ಲಿರೋಕ್ಕಂಥ ನಾಕ್ಷಿಹಳ್ಳಿಯಲ್ಲಿ ತುಂಬ ಸಹಾಯ ಮಾಡಿದ್ದಾರೆ, ಅವ್ರಿಗೆ ಆಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಾರೆ. ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಬೆಳಗ್ಗೆ ಕಂಪ್ಲೇಂಟ್ ಕೊಡ್ತಾಯಿದ್ವಿ. ದಯವಿಟ್ಟು ಇಲ್ಲಿ ನಾಕ್ಷಿಹಳ್ಳಿಯಲ್ಲಿ ಯಾರಿದ್ದಾರೋ ಅವ್ರು ಕಷ್ಟ ಬಿದ್ದವ್ರಿಗೆ ಅವ್ರಿಗೆ ಆಗಬೇಕಿಲ್ಲ. ಎಲ್ರಿಗೂ ತಿಳಿಪಡಿಸೋದೇನೆಂದರೆ
ಮಾನ್ಯ ಈಗಿರೋ ನಮ್ಮ ಮೇಡಮ್ ರೂಪಕಲಾ ಮೇಡಮ್ ಅವ್ರ ಬಗ್ಗೆ ನೀವು ಆಪಾದನೆ ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಸತಿ ಕೂಲಂಕಷವಾಗಿ ಥಿಂಕ್ ಮಾಡಬೇಕು. ನಿಮ್ಮ ಅವಧಿಯಲ್ಲಿ ನೀವು ನಿಮ್ಮ ತಾಯಿಯವರ ಅವಧಿಯಲ್ಲಿ ಏನೇನು ಅವ್ಯವಹಾರಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು. ಸುಮಾರು ಒಂದು ಬೋರ್ವೆಲ್ ಬಡವರು ದಲಿತರು, ನೀವು ದಲಿತರೆ, ನೀವು ದಲಿತರಿಗೆ ಹಾಕ್ಕೊಡ್ಬೇಕಂದ್ರೆ ಎಷ್ಟು ದುಡ್ಡು ತಗೊಳ್ತಾ ಇದ್ದೀರಿ ನೀವು ನಿಮ್ಮ ಲೀಡರ್ಗಳು ನಿಮ್ಮ ಪಿ ಎಗಳು ಎಷ್ಟು ತಗೊಳ್ತಾಯಿದ್ರು? 40,000 ರಿಂದ 50,000 ರೂಪಾಯಿ ತೊಗೊಂಡು ಒಂದೊಂದು ಬೋರ್ವೆಲನ್ನು ಮಂಜೂರು ಮಾಡ್ತಾಯಿದ್ದಾರೆ. ಈಗ ಸತತ 8 ವರ್ಷಗಳಿಂದ ನಮ್ಮ ಶಾಸಕ ರೂಪ ಮೇಡಮ್ ಅವರು MLA ಆಗಿದ್ದಾರೆ. ಸುಮಾರು 500 ರಿಂದ 600 ಬೋರ್ವೆಲ್ಗಳನ್ನು ದಲಿತರಿಗೆ ಕೊಡಿಸಿದ್ದಾರೆ. ಎಲ್ಲಾದರೂ 1 ರೂಪಾಯಿ ತಗೊಂಡಿದ್ರೆ ಸಾಬೀತು ಮಾಡಿ, ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಒಂದೇ 1 ರೂಪಾಯಿ ದಲಿತರ ಬೋರ್ವೆಲ್ 600 ಬೋರ್ವೆಲ್ ಇಷ್ಟು ತನಕ ಸ್ಯಾಂಕ್ಷನ್ ಆಗಿದೆ, ಬೋರ್ವೆಲ್ ಕೊಡಿಸಿದ್ದಾರೆ ಮೇಡಮ್ ಅವರು. ಯಾರಾದರೂ 1 ರೂಪಾಯಿ ಮೇಡಮ್ MLA ಮೇಡಮ್ ಅವರು ತೊಗೊಂಡಿದ್ದಾರೆ ರೂಪಕಲಾ ಮೇಡಮ್ ಅವರು ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಒಬ್ಬರ ಹತ್ರ ಹೇಳಿಸ್ಬಿಟ್ರೆ ನಿಮ್ಮ ಸವಾಲು ನಾವು ಸ್ವೀಕಾರ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಕಾಲದಲ್ಲಿ ದೇವಸ್ಥಾನಗಳಿಗೆ ಮಂಜೂರಾತಿ ಮಾಡಿದ ಹಣವನ್ನು ಒಬ್ಬ ಕಾಂಟ್ರಾಕ್ಟರ್ ಹೆಸರಲ್ಲಿ ನೀವು ಟೆಂಡರ್ ಹಾಕೊಬಿಟ್ಟು ಎಲ್ಲ ಅಮೌಂಟ್ ಒಬ್ಬನ ಹೆಸರಿಗೆ ನೀವು ಡ್ರಾ ಮಾಡ್ಕೊಂಡು ತಿಂದ್ಬಿಟ್ರಿ. ಯಾವ ದೇವಸ್ಥಾನಕ್ಕೂ ಒಂದೇ 1 ರೂಪಾಯಿ ಕೊಟ್ಟಿಲ್ಲ. ಅದೇನಾದರೂ ನಮ್ಮ ಮೇಡಮ್ ಅವ್ರು ಮಾಡಿದಾರಾ? ಮುಜರಾಯಿ ಇಲಾಖೆಯಿಂದ ಕೊಟ್ಟಿದ್ದು, ಆರಾಧನಾ ಸ್ಕೀಮಿಂದ ಕೊಟ್ಟಿದ್ದ ದುಡ್ಡನ್ನ ಇವಾಗ 8 ವರ್ಷಗಳಿಂದ ನಮ್ಮ ಮೇಡಮ್ ಅವರು ಎಷ್ಟು ದೇವಸ್ಥಾನಗಳು ಹಣ ಕೊಟ್ಟಿದ್ದಾರೆ. ನಿಮ್ಮ ಇಡೀ ಜಗತ್ ಪ್ರಸಿದ್ಧ KGF ಅಲ್ಲಿ ಕೂಡ ಈಗ ಸುಮಾರು 5 ಕೋಟಿ ರೂಪಾಯಲ್ಲಿ ರಾಜಗೋಪುರವನ್ನು ಕಟ್ಟಿಸ್ತಾ ಇದ್ದಾರೆ. ಒಂದು ಸತಿ ನೀವು ಅದರಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಬನ್ನಿ, ನಿಮ್ಗೆ ಪುಣ್ಯ ಬರುತ್ತೆ. ಯಾವುದೇ ಒಂದು ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿಲ್ಲ. ಯಾರ ಹತ್ರ ಬಡವರ ಹತ್ರ ಕೂಡ 1 ರೂಪಾಯಿ ತಗೊಂಡಿಲ್ಲ. ಇದು ನಿಮ್ಮ ಮುಖದ ನಾವು ತಿಳಿಸೋಕ್ಕೆ ಸಂಬಂಧಿಯವರು ನೇರವಾಗಿ ತಿಳಿಸೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಷ್ಟೋ ಗ್ಯಾರಂಟಿ ಪ್ರೋಗ್ರಾಮ್ಗಳಿಗೂ ಕಾಂಗ್ರೆಸ್ ಕೊಟ್ಟು, ನೀವು ವೆಸ್ಟ್ ಬೆಂಗಾಲ್ ಗೆಲ್ಲಬೇಕಂದ್ರೆ ಏನಪ್ಪ ಸ್ಕೀಮ್ ಕೊಟ್ಟಿದ್ದೀರಾ BJP ಅವರು? ಇದೇ ಗ್ಯಾರಂಟಿ ಪ್ರೋಗ್ರಾಮ್ಗಳಿಂದ ನಾವು ಅದು 2,000 ಅಂದರೆ ನೀವು 3,000 ಹೇಳಿದ್ದೀರಾ. ಇನ್ನೂ 70 ಸ್ಕೀಮ್ಗಳು ಕೊಟ್ಟೆ ನೀವು ಅಲ್ಲಿ ಗೆದ್ದಿರೋದು ಮಮತಾ ಬ್ಯಾನರ್ಜಿ ಮೇಲೆ. ಅದೇ ರೀತಿಯಾಗಿ ಯಾವ ಬಡವರು ಹೆಣ್ಮಕ್ಳಿಗೂ ಪ್ರತಿ ತಿಂಗಳು ಇಷ್ಟು ತನಕ ಈ ಕ್ಷೇತ್ರಕ್ಕೆ ಪ್ರತಿ ತಿಂಗಳು 22 ಕೋಟಿ ರೂಪಾಯಿ ಗ್ಯಾರಂಟಿ ಪ್ರೋಗ್ರಾಮಿಂದ ನಮ್ಮ KGF ಕ್ಷೇತ್ರಕ್ಕೆ ಮಾತ್ರ ಬರ್ತಾ ಇದೆ. 22 ಕೋಟಿ ರೂಪಾಯಿ ಗ್ಯಾರಂಟಿ ಪ್ರೋಗ್ರಾಮ್ ಬಡವ್ರಿಗೆ ಸೇರ್ತಾ ಇದೆ. ಅದೇ BJP ಸರ್ಕಾರದಿಂದ ಸೇರಿಲ್ಲ ಸ್ವಾಮಿ. ಅದೇ ರೀತಿಯಾಗಿ ಪ್ರತಿ ತಿಂಗಳು ಈ ತನಕ ಕರ್ನಾಟಕ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರ 1,45,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿ ಮುಖಾಂತರ ನೇರ ಬೆನಿಫಿಷರೀಸ್ಗೆ ಬಡವರಿಗೆ ತಲುಪಿಸಿದ್ದಾರೆ ಸ್ವಾಮಿ. ನಿಮ್ಮ BJP ಸರ್ಕಾರ ಯಾವುದೂ ತಲುಪಿಸಿಲ್ಲ. ಮತ್ತು ನೀವು ಹೇಳ್ತೀರಾ ಬ್ಯಾಲಲ್ಲಿ ಗೋವಿಂದಗೌಡರ ಬಗ್ಗೆ ಸ್ವಾಮಿ, ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ಗುರಿ ಇರಬೇಕು, ಒಬ್ಬ ಗುರು ಇರಬೇಕು. ಗುರಿ ಸಾಧನೆ ಮಾಡೋಕ್ಕೆ ಗುರಿ ಏನಪ್ಪ ಅಂದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಗುರು ಬ್ಯಾಲಲ್ಲಿ ಗೋವಿಂದಗೌಡರ ಗುರು ಇಟ್ಕೊಂಡಿದ್ದೀವಿ ನಾವು. ನಮ್ಮ ಲೀಡ್ರ್ ಅಂತ ಹೇಳ್ಬಿಟ್ಟು ಒಪ್ಪಿದ್ದೀವಿ ನಾವು. ಅವ್ರ ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ 100 ಕೋಟಿ ರೂಪಾಯಿ ತಗೊಬಂದು ಅಭಿವೃದ್ಧಿ ಕಾರ್ಯಗಳು ಸಮರೋಪಾದಿಯಾಗಿ ನಡೀತಾ ಇದೆ ಸ್ವಾಮಿ. ನೀವೇ ಡ್ಯಾಮ್ ಕಟ್ಟಿದ್ರಿ ಮಲ್ಲಲ್ಲಿಗೆ, ಏನು ಮಾಡಿದ್ರಿ? ಸುಮ್ಮನೆ ಹಂಗೆ ಹಾಕೋಬಿಟ್ಟು ದುಡ್ಡು ಓಡ್ಕೊಂಡು ಹೋದ್ರಿ. ತೊಂಗಳಕುಪ್ಪ ಡ್ಯಾಮ್ ಚೆಕ್ ಡ್ಯಾಮ್ ನೀವೇ ಕಟ್ಟಿದ್ರಿ, ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಮರಳೆತ್ಕೊಂಡು ನಿಮ್ಮ ಕಾಂಟ್ರಾಕ್ಟರ್ಗಳು. ಇವಾಗ ನಾವೇನು ಮಾಡಿದ್ವಿ ಸ್ವಾಮಿ, ಒಂದೊಂದು ಡ್ಯಾಮ್ಗೂ ನಾವು 9 ರಿಂದ 10 ಕೋಟಿ ರೂಪಾಯಿ ಆಗಿಬಿಟ್ಟು ಈ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡ್ತೇವೆ. ಚೆಕ್ ಡ್ಯಾಮ್ಗಳು ಕಟ್ಟಿಸಿದ್ದಾರೆ ಮೇಡಮ್ ಅವರು. ಈ ಕ್ಷೇತ್ರ ಸಮರೋಪಾದಿಯಲ್ಲಿ ರೈತರು ನೆಮ್ಮದಿಯಾಗಿ ಬದುಕಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ಗ್ರಾಮಗಳಲ್ಲಿ CC ರಸ್ತೆಗಳಾಗಲಿ, ಎಲ್ಲ ತಾರ್ ರೋಡ್ಗಳಾಗಲಿ, ಎಲ್ಲಾದರೂ ಹೋಗಲಿ ಒಂದೇ ಒಂದು ಭ್ರಷ್ಟಾಚಾರ. ಒಬ್ಬರು ಕಾಂಟ್ರಾಕ್ಟರ್ ಹತ್ರ ಹೋಗಿ ಕೈ ಚಾಚಿದ್ರೆ ತೋರಿಸಿ ಸ್ವಾಮಿ ನೀವು. ಅದೇ ನಿಮ್ಮ ಕಾಲದಲ್ಲಿ ನೀವೇ ಸಿಕ್ಕಿ ನೀವೇ ಜೈಲಿಗೆ ಹೋದ್ರಲ್ಲ. ನಮ್ಮ ಶಾಸಕರು ಅಂಥವ್ರಲ್ಲ. ಈ ಕ್ಷೇತ್ರ ನಮ್ಮ ಶಾಸಕರ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಾಯಿದೆ. ಮತ್ತೆ ಮಂತ್ರಿ ಆಗ್ತಾರೆ, ಮತ್ತೆ ಕೂಡ ಅವರೇ ಮೇಲೆ ಬರೆದಿಟ್ಕೊಳ್ಳಿ. ನೀವು ಯಾವುದೇ ಕಾಲಕ್ಕೂ MLA ಈ ಕ್ಷೇತ್ರದಲ್ಲಿ ಆಗಲ್ಲ. ಎಲ್ಲ ಟೀ ಅಂಗಡಿಗಳು ಈ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ. ಮೇಡಮ್ ಮುಂದ್ಗಡೆ ಯಾರೂ ನಿಲ್ಲಲ್ಲ ಅಂತೇಳ್ಬಿಟ್ಟು ದಯವಿಟ್ಟು ಮೇಡಮ್ ಮೇಲೆ ನಿರಾಧಾರ ಆರೋಪಗಳನ್ನು ಮಾಡೋದು ಮಟ್ಟು ಅವ್ರಿಗೆ ಕೈ ಜೋಡಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಕ್ಕೆ, ಬಡವರ ಕಲ್ಯಾಣ ಮಾಡೋಕ್ಕೆ ನೀವು ಸಹಕಾರ ನೀಡಬೇಕಂತ ಹೇಳ್ಬಿಟ್ಟು ತಮ್ಮ ಪತ್ರಿಕಾ ಮುಖಾಂತರ ಅವ್ರಿಗೆ ನೇರವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾರೆ. ವಿಚಾರ ಏನಂದರೆ ಎಲ್ಲರೂ ಹೇಳಿದ್ದಾರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇರ್ಬೋದು, ನಮ್ಮ KPCC ಸದಸ್ಯರು ಇರ್ಬೋದು, ಪ್ರತಿಯೊಂದು ವಿಚಾರನೂ ಕ್ಲೀನಾಗಿ ಹೇಳಿದ್ದಾರೆ. ಆದರೆ ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿದು ತೋಟಿನಾಮತಿ ಜಾಗ 1 ಎಕರೆ 25 ಗುಂಟೆ ಇಲ್ಲಿ ಕಗ್ಲಹಳ್ಳಿ ವಿಲೇಜಲ್ಲಿದೆ. ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ನೀವು ಹೇಳ್ತಾ ಇರೋ ಅಂಥದ್ದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ವಾಮಿ. 60 ಎಕರೆ ಒತ್ತುವರೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಯಾರಿಗೋ ಬೋಗಸ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ವಾ. ಇವಾಗ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡಲಿ, ಇಲ್ಲಿಂದಾನೇ ತನಿಖೆ ಮಾಡಲಿ.
ಅವ್ರೇನಾದರೂ ಮಾಡಿದ್ರೆ ಇವಾಗ 88, 89 ಡಾಕ್ಯುಮೆಂಟ್ನ ಯಾರು ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಆವಾಗಿಂದ ತಹಸೀಲ್ದಾರ್ ಯಾರಿದ್ರು? ನಮ್ಮ ಎಮ್ ಎಲ್ ಎಗೆ ಏನು ರೀ ಸಂಬಂಧ ಅದರಲ್ಲಿ? ನೀವು ನಮ್ಮ ಎಮ್ ಎಲ್ ಎ ಬಗ್ಗೆ ಮಾತಾಡ್ತಿರಲ್ವಾ, ಫಸ್ಟ್ ನಿಮ್ಮದು ಕ್ಲಿಯರ್ ಆಗಿದೆಯಾ? ನಿಮ್ಮಿಂದ ಸ್ಟಾರ್ಟ್ ಮಾಡಿ, ಒಂದೊಂದೇ ತನಿಖೆ ಮಾಡಿ. ನಮ್ಮ ಎಮ್ ಎಲ್ ಎ ಯಾವುದೇ ಅಧಿಕಾರಿಗಳಿಗೆ ಹೇಳಿಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಅಧಿಕಾರಿಗಳಿಗೆ ಇದನ್ನ ಸ್ಯಾಂಕ್ಷನ್ ಮಾಡಿ ಇನ್ನೊಂದು ಮಾಡಿ ಅಂತ ಯಾವುದು ಹೇಳಲಿಲ್ಲ. ಮೇಡಮ್ ಅವರು ಯಾವುದೇ ಒಂದು ಸಾಗುವಳಿ ಚೀಟಿ ಕೊಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡ್ತಾರೆ, ಅವ್ರು ಆ ಸ್ಥಳದಲ್ಲಿ ಇದ್ದಾರಾ ಅಂತ ನೋಡ್ತಾರೆ. ಎಲ್ಲ ಆದಮೇಲೆ ಮಂಜೂರು ಮಾಡೋ ಅಂಥದ್ದು. ನೀವು ಏನು ನಿಮ್ಮ ಕಾಲದಲ್ಲಿ, ನಿಮ್ಮ ತಾಯಿಯವ್ರ ಕಾಲದಲ್ಲಿ 523 ಎಕರೆನ ಮಾಡಿದ್ದೀರಾ, ಅವ್ರ ಕಮಿಟಿಯಲ್ಲಿರೋ ಸದಸ್ಯರಿಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಇದೆಷ್ಟು ನೀವೇ ಹೇಳಿ, ಇದೆಷ್ಟು ಸತ್ಯ ಅಂತ? ಇವಾಗ ಇದರಲ್ಲಿ ಎಷ್ಟು ದುಡ್ಡು ಮಾಡಿದ್ದಾರೆ ಅವರು? ಯಾರ್ಯಾರಿಗೆ ಅವ್ರ ಫಾಲೋವರ್ಸ್ಗೋ ಇನ್ನೊಬ್ರಿಗೋ ಇದೇನು 523 ಎಕರೆ ಮಾಡಿದ್ದಾರೆ, ಇದರಲ್ಲಿ ಎಷ್ಟು ದುಡ್ಡು ಅವ್ಯವಹಾರ ಮಾಡಿದಾರೋ ಇದನ್ನು ಫಸ್ಟ್ ತನಿಖೆ ಮಾಡಲಿ, ಇಲ್ಲಿಂದ ಸ್ಟಾರ್ಟ್ ಮಾಡಲಿ. ಆ 60 ಎಕರೆದೇನು ಇವರು ಆರೋಪ ಮಾಡ್ತಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ಮೇಡಮ್ ಅವ್ರಿಗೆ ಸಂಬಂಧನೇ ಇಲ್ಲ. ಅವರು ಆವಾಗ ಗ್ರ್ಯಾಂಟ್ ಆಗಿದ್ದ ಪೀರಿಯಡಲ್ಲಿ ಅವ್ರ ಫ್ಯಾಮಿಲಿಯವ್ರು ಇಲ್ಲೇ ಇದ್ರಂತೆ, ಇದೇ ತಾಲೂಕ್ನವ್ರು. ಆವಾಗ ಇವಾಗ ಚೇಂಜ್ ಆಗಿರ್ಬೋದು ಸ್ವಾಮಿ, ಇವಾಗ ಇಲ್ಲೇನೂ ಇಲ್ಲ, ಜಮೀನಲ್ಲಿ ನೀರಿಲ್ಲ, ಇನ್ನೊಂದಿಲ್ಲ ಅಂತ ಚೇಂಜ್ ಆಗಿರ್ಬೋದು. ಇಲ್ಲಿಂದ ಹೋಗ್ಬಾರ್ದು ಅಂತೇನಿಲ್ವಲ್ಲ ಶ್ರೀನಿವಾಸಪುರಕ್ಕೆ. ಆವಾಗ ಇಲ್ಲಿದ್ದವರು ಇವಾಗ ಇಲ್ಲಿಂದ ಹೋಗ್ಬಾರ್ದು ಅಂತೇನಿಲ್ವಲ್ಲ. ನಾವು ನಿಮ್ಮ ಜೊತೇಲಿ ಇದ್ದಂಥವ್ರೆ, ನಿಮ್ಮ ಜೊತೇಲಿ ಇದ್ದಾಗಲೇ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು. ನೀವು ಏನೇನು ಮಾಡಿದ್ದೀರಾ, ಒಂದೊಂದು PA ಮುಖಾಂತರ ಒಂದೊಂದು ಬೋರ್ವೆಲ್ಗೆ ಎಷ್ಟೆಷ್ಟು ತೊಗೊಳ್ತಾ ಇದ್ದೀರಾ, ಪ್ರತಿಯೊಂದು ಗೊತ್ತಿದ್ದಿದ್ದೆ ಸ್ವಾಮಿ, ನಮಗೂ ಗೊತ್ತಿರೋ ಅಂಥದ್ದೇ ಅಲ್ವಾ. ಇಲ್ಲಿ ಯಾರಾದರೂ ಮೇಡಮ್ ಅವರಾಗಲಿ, ಅವ್ರ PA ಆಗಲಿ, ಇಲ್ಲ ನಮ್ಮ ಕಾರ್ಯಕರ್ತರಾಗಲಿ, ಯಾರ ಹತ್ರ ಆದರೂ ಒಬ್ಬ ರೈತರ ಹತ್ರ ಯಾರ ಹತ್ರ ಆದರೂ 100 ರೂಪಾಯಿ ಮುಟ್ಟಿದ್ರೆ ಹೇಳಿ. ಪ್ರತಿಯೊಬ್ಬ ಫಲಾನುಭವಿಗೂ ಅವ್ರಿಗೆ ಡೈರೆಕ್ಟಾಗಿ ಸೇರಬೇಕಾಗಿರೋವಂಥ ಸ್ಕೀಮ್ಗಳನ್ನ ಪ್ರತಿಯೊಂದು ಮೇಡಮ್ ಅವ್ರು ಮಾಡಿಸಿದ್ದಾರೆ. ನೀವು ನೋಡ್ಬೋದು, ಬೇಕಾದಷ್ಟು ಗ್ರೂಪ್ಗಳಲ್ಲಿ ಆಗ್ತಾ ಇರ್ತಾರೆ. ಮೇಡಮ್ ಅವ್ರು ಕೊಳವೆ ಬಾವಿ ಕೊರೆಸಿದ್ದಾರೆ, ಒಳ್ಳೆ ನೀರು ಬಿದ್ದಿದೆ ಅಂತ. ಆ ಥರ ಉದ್ದೇಶ ಇಟ್ಕೊಂಡು ರೈತರಿಗೆ ಒಳ್ಳೇದಾಗಲಿ, ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೀನಿ, ನಂದೊಂದು ಇದಿರಲಿ, ಇಲ್ಲಿ ಹೆಸರಿರಲಿ ಅನ್ನೋ ಒಂದು ಕೆಲಸಗಳನ್ನು ಮೇಡಮ್ ಅವರು ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ಮುಂದಿನ ದಿನಗಳಲ್ಲಿ ಇಲ್ಲಿ KGF ಅಲ್ಲಿ ಟೌನ್ಶಿಪ್ ಆಗೋವಂಥದ್ದು ಇರ್ಬೋದು, ಇಂಡಸ್ಟ್ರಿಯಲ್ ಕಾರಿಡಾರ್ ಆಗೋವಂಥದ್ದು ಇರ್ಬೋದು. ಸಾವಿರಾರು ಜನ ಇವತ್ತು KGF ಇಂದ ಬೆಂಗಳೂರಿಗೆ ಹೋಗ್ತಿದ್ದಾರೆ ಕೆಲಸಕ್ಕೆ. ಅದನ್ನೆಲ್ಲ ತಪ್ಪಿಸ್ದಂಗೆ ಆಗುತ್ತೆ. ಇಲ್ಲೇ ಲೋಕಲಲ್ಲಿರೋವಂಥವ್ರಿಗೆ ಇಲ್ಲೇ ಒಂದು ಫ್ಯಾಕ್ಟ್ರಿಗಳಾಗೋವಂಥದ್ದು ಇರ್ಬೋದು, ಒಂದು ಇಂಡಸ್ಟ್ರೀಸ್ ಬರೋವಂಥದ್ದು ಇರ್ಬೋದು. ಇಲ್ಲೇ ಸ್ಥಳೀಯ ಜನತೆಗೆ ಅವ್ರ ಉದ್ದೇಶ 100. ನಾನು ಒಂದೇ ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮಾಜಿ ಶಾಸಕರು ಏನೇ ಆರೋಪಗಳು ಮಾಡ್ಬೋದು, ಮೇಡಮ್ ಅವರು ಅದಕ್ಕೆ ಕಿವಿ ಕೊಡೋದಿಲ್ಲ. ಮೇಡಮ್ ಅವ್ರು ಏನಿದ್ರು ಡೆವಲಪ್ಮೆಂಟ್ ಪರ, ನಮ್ಮ ಕ್ಷೇತ್ರಕ್ಕೆ ಏನು ಒಳ್ಳೇದು ಮಾಡಬೇಕು, ಏನೇನು ಆಗಬೇಕು. ಇವತ್ತು ಎಷ್ಟು ಡ್ಯಾಮುಗಳು ಕಟ್ತಿದ್ದಾರೆ, ಬ್ರಿಡ್ಜಸ್ ಕಟ್ತಿದ್ದಾರೆ, ಎಷ್ಟು ರೋಡ್ಸ್ ಆಗ್ತಿದೆ ಹೇಳಿ. ನೀವು ಅದನ್ನ ಮಾತಾಡ್ರಿ. ನೀವು ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ವಾ, ಅದನ್ನು ಹೇಳ್ಬೇಕಲ್ವಾ. APMC ಮಾರ್ಕೆಟ್ ಇರ್ಬೋದು, ರೈತರು ನೋಡಿ, ಒಂದೇ ಒಂದು ಉದ್ಯೋಗ ಅವಕಾಶ ಇಲ್ದಿರೋ ಅಂಥವ್ರಿಗೆ ಇವತ್ತೇನು ಇಲ್ಲಿ ಫ್ಯಾಕ್ಟ್ರೀಸ್ ಬರುತ್ತೆ, ಇಲ್ಲೇ ಉದ್ಯೋಗ ಅವಕಾಶ ಮಾಡುವಂಥ ದೂರದೃಷ್ಟಿ ಇದೆ ಮೇಡಮ್ದು. ಎರಡನೇದು ರೈತರಿಗೆ ಇಲ್ಲ ಕೋಲಾರ ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತು, ಇಲ್ಲ ಒಡ್ಡಳ್ಳಿಗೆ ಹೋಗ್ಬೇಕಾಗಿತ್ತು, ಇಲ್ಲ ವಿಕೋಟಾಗೆ ಹೋಗ್ಬೇಕಾಗಿತ್ತು, ಅಂಥದ್ದನ್ನು ಅವ್ರದ್ದೇ ತಾಲೂಕಲ್ಲಿ ಮಾಡ್ತಿದ್ದಾರೆ APMC ಮಾರ್ಕೆಟು. ಇವೆಲ್ಲ ಒಂದು ಐತಿಹಾಸಿಕವಾದಂಥ ಒಂದು ಕೆಲಸಗಳಿವೆಲ್ಲ. ತಮ್ಮ ಪೀರಿಯಡಲ್ಲಿ ಯಾವುದಾದ್ರೂ ಇಂಥದ್ದು ಒಂದಾಗಿದ್ರೆ ಹೇಳಿ. ಒಂದು APMC ಮಾರ್ಕೆಟ್ ಇರ್ಬೋದು, ಇಲ್ಲ ನೀವೇನಾದರೂ ಬಾಧೆ ಪಟ್ಟಿದ್ದೀರಾ, ಇಲ್ಲಿ ಮಾಡಬೇಕು, KGF ಜನತೆಗೆ ಮಾಡಬೇಕು, ಈ ತಾಲೂಕಿನವ್ರಿಗೆ ಅಂತ ಬಾಧೆ ಪಟ್ಟಿದ್ರೆ ಹೇಳಿ. ನಮ್ಮ ಶಾಸಕರು ನೀವು ಮಾಡೋವಂಥ ಟೀಕೆಗಳಿಗೆ ಅವ್ರಿಗೆ ಉತ್ತರ ಕೊಡೋಷ್ಟು ಬಿಡುವೂ ಇಲ್ಲ. ಅವ್ರು ಏನಿದ್ರು ಅಭಿವೃದ್ಧಿ ಕಡೆ ಯಾವ ಮಿನಿಸ್ಟ್ರನ್ನ ಹೋಗಬೇಕು, ಎಲ್ಲಿ ಮಾತಾಡಬೇಕು, ಅವ್ರ ಹತ್ರದಿಂದ ಗ್ರ್ಯಾಂಟ್ಸ್ ತೊಗೊಂಬರ್ಬೇಕು, ಕ್ಷೇತ್ರ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ಒಂದೇ ಕನಸು ಮೇಡಮ್ ಅವ್ರಿಗೆ. ಮೇಡಮ್ ಅವ್ರ ಕನಸು ಒಂದೇ, ಕ್ಷೇತ್ರ ಇಂಪ್ರೂವ್ಮೆಂಟ್ ಮಾಡಬೇಕು, ಕ್ಷೇತ್ರದ ಒಳ್ಳೇದಾಗಬೇಕು, ನನ್ನ ನಂಬಿ ನನಗೆ ಮತ ಹಾಕಿರೋ ಅಂಥ ವೋಟರ್ಸ್ಗೆ ಒಳ್ಳೇದಾಗಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಇಲ್ಲಿ ಯಾವುದೇ ಲಂಚ ತೊಗೊಳ್ಳೋದಾಗಲಿ, ಇನ್ನೊಂದಾಗಲಿ, ಕಮಿಷನ್ ತೊಗೊಳ್ಳೋ ಯಾವುದೂ ಇಲ್ಲ. ನಮ್ಮ ಶಾಸಕರ ಮೇಲೆ 0 ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ರೀ. ಇವತ್ತುವರೆಗೂ ಯಾರು ಆರೋಪ ಮಾಡೋರಿಲ್ಲ. ತಮ್ಮ ಮೇಲೆ ಬೇಕಾದಷ್ಟು ಟೀ ಅಂಗಡಿಗಳಲ್ಲಿ ಮಾತಾಡ್ತಾರೆ ಜನ, ಎಲ್ಲೆಲ್ಲಿ ಏನೇನು ತೊಗೊಂಡಿದ್ದೀರಾ, ಏನೇನು ಮಾಡಿದ್ದೀರಾ ಅಂತ. ತಮ್ಮದೇ ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರಲ್ಲ, ತಮ್ಮದೇ BJP ಕಾರ್ಯಕರ್ತರೇ ಯಾವ್ಯಾವ ಕೆಲಸಗಳಿಗೆ, ಸ್ಮಶಾನಗಳದು ಪ್ರತಿಯೊಂದು ತೊಗೊಂಡಿರೋದು ಮಾತಾಡ್ತಿದ್ದಾರೆ ಜನ ಇವತ್ತು. ಅದನ್ನು ನೀವು ನೋಡ್ಕೊಳ್ಳಿ. ಫಸ್ಟು ನಿಮ್ಮ ಮೇಲಿರೋ ಅಂಥ ಆರೋಪಗಳನ್ನ ಮುಕ್ತಿ ಮಾಡಿಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ಬೇರೆದೇನಾದರೂ ಇದ್ದರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.